ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಗಳನ್ನ ನಾವಿಲ್ಲಿ ಹಾಕ್ತಿವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆಪ್ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆ ಎಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರ್ ಸ್ಯಾಟರ್ಡೆ June 4, 2022. ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು 2 ಟಾಪಿಕ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು. ಇನ್ನು ಮಿಕ್ಕಿದೆಲ್ಲ ವ್ಯಾಲ್ಯೂ ಅಡಿಷನ್ಸು. ಸೊ ಬೇಗ ಇವತ್ತಿಂದು ನ್ಯೂಸ್ ಪೇಪರ್ ನಾವು ನೋಡ್ತಾ ಬರೋಣ. ಈಗ ಫಸ್ಟ್ ಆಸ್ ಯೂಶುವಲ್ ನಮ್ಮ ರಿಚುವಲ್ ಪ್ರಕಾರ ನ್ಯೂಸ್ ಪೇಪರ್ ಓವರ್ವ್ಯೂ ನಾವು ನೋಡೋಣ. ನ್ಯೂಸ್ ಪೇಪರ್ ಓವರ್ವ್ಯೂ ಅಲ್ಲಿ ನಿಮಗೆ ಬೇಸಿಕ್ ನ್ಯೂಸ್ ಪೇಪರ್ ಏನಿದೆ ಹಿಂದೂ ನ್ಯೂಸ್ ಪೇಪರು, ದೆನ್ ಈ ನ್ಯೂಸ್ ಪೇಪರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವಿದೆ ಅದೆಲ್ಲದರೂ ನಾನು ನಿಮಗೆ ಜಸ್ಟ್ ಒಂದು ಓವರ್ವ್ಯೂ, ದಟ್ ಈಸ್ ಬರ್ಡ್ ಐ ವ್ಯೂ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು ನಿಮಗೆ ಒಂದು ನ್ಯೂಸ್ ಪೇಪರ್ ರೈಡ್ ಕೋಸ್ಟರ್, ರೋಲರ್ ಕೋಸ್ಟರ್ ರೈಡ್ನ ಕರ್ಕೊಂಡು ಹೋಗ್ತೀನಿ. ಇದರಲ್ಲಿ ಯಾವ್ಯಾವ ಟಾಪಿಕ್ಸ್ನ ನಾನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿಸ್ತೀನೋ ಆ ಟಾಪಿಕ್ಸಿಗೆ ನಾನು ನಿಮಗೆ ನೆಕ್ಸ್ಟ್ ಇದು ಮುಗಿದ್ಮೇಲೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ಫಸ್ಟ್ ಒನ್, ಕಾಶ್ಮೀರ್ ಪಂಡಿತ್ಸ್ ಫ್ಲೀ ವ್ಯಾಲಿ. ಆಸ್ ಯೂಶುವಲ್ ಕಾಶ್ಮೀರ್ ಪಂಡಿತ್ಸ್ನ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟು ಜಮ್ಮು ಕಾಶ್ಮೀರಲ್ಲಿ ಸೆಟಲ್ ಮಾಡಿಸಿದ್ದಾರೆ. ಅವರಿಗೆ ಏನು ಕೆಲವು ಇನ್ಸೆಂಟಿವ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ ಗೌರ್ಮೆಂಟು. ಸೊ ಹಾಗಾಗಿ ಅಲ್ಲಿರುವಂತಹ ಲೋಕಲ್ ಪೀಪಲ್, ಜಮ್ಮು ಕಾಶ್ಮೀರ ಇವ್ರು ನಮ್ಮ ಡೆಮೋಗ್ರಫಿನ ಹಾಳು ಮಾಡ್ತಿದ್ದಾರೆ. ದೆನ್ ಕಾಶ್ಮೀರಿ ಪೀಪಲ್ ವಾಪಸ್ ಬಂದ್ಬಿಟ್ಟು ಈ ಜಾಗದ ಕಲ್ಚರ್ನ ಹಾಳು ಮಾಡ್ತಿದ್ದಾರೆ ಅನ್ನೋದು ಅವರ ಒಂದು ಫೀಲಿಂಗು. ಸೊ ಆ ಕಾರಣದಿಂದ ಬ್ಯಾಕ್ ಟು ಬ್ಯಾಕ್ ಕಿಲ್ಲಿಂಗ್ಸ್ ಆಫ್ ಮೆನಿ ಕಾಶ್ಮೀರಿ ಪಂಡಿತ್ಸ್ ದಟ್ಸ್ ಹ್ಯಾಪ್ನಿಂಗ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಹಾಗಾಗಿ ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಪ್ರಾಪರ್ ಆಗಿ ಅವರೊಂದು ಸ್ಟ್ಯಾಂಡ್ ತಗೊಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈ ತರ ಕಿಲ್ಲಿಂಗ್ಸ್ ಆಗೋದ್ರಿಂದ ಇಂಡೈರೆಕ್ಟ್ಲಿ ಮತ್ತೆ ನಾವು ಜಮ್ಮು ಕಾಶ್ಮೀರನ ಸಪರೇಟ್ ಇಟ್ಟಂಗೆ ಆಗುತ್ತೆ ಹೊರತು ಇದನ್ನ ಮೇನ್ ಸ್ಟ್ರೀಮ್ ಜೊತೆ ಇಂಟಿಗ್ರೇಟ್ ಮಾಡೋದಕ್ಕಾಗಲ್ಲ. ಅದು ಬಿಟ್ಟರೆ ಫಸ್ಟ್ ಶೀಟಲ್ಲಿ ಎಸ್, ನ್ಯೂ ಆಪರ್ಚುನಿಟೀಸ್ ಫಾರ್ ಇ ವೇಸ್ಟ್ ರೀಸೈಕ್ಲರ್. ಇ ವೇಸ್ಟ್ ಅಂತಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ. ಈಗ ಉದಾಹರಣೆಗೆ ನಾವು ಸೆಲ್ ಫೋನ್ ಯೂಸ್ ಮಾಡಿರ್ತೀವಿ. ಸೆಲ್ ಫೋನ್ ಯೂಸ್ ಮಾಡಿಬಿಟ್ಟು ಆ ಸೆಲ್ ಫೋನ್ ನಮಗೆ ಇವಾಗ ಹಳೇದಾಯ್ತು, ಏನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ತಗೊಂಡೋಗ್ಬಿಟ್ಟು ಬಿಸಾಕ್ತಿವಿ. ಬಿಸಾಕ್ದಾಗ ಎಲೆಕ್ಟ್ರಾನಿಕ್ ವೇಸ್ಟ್ ಅಲ್ಲಿ ಯೂಶಲಿ ಕೆಲವು ಹೆವಿ ಮೆಟಲ್ಸ್ ಆಗಲಿ ಅಥವಾ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್, ಅದರಲ್ಲಿ ಟ್ರಾನ್ಸಿಸ್ಟರ್ಸ್, ಚಿಪ್ಸ್, ಇದರಲ್ಲಿರುವಂಥ ಕೆಲವು ಎನ್ವಿರಾನ್ಮೆಂಟಿಗೆ ಅಫೆಕ್ಟ್ ಆಗುವಂಥ ಕೆಲವು ಐಟಮ್ಸ್ ಇರಲಿ, ಪ್ರಾಡಕ್ಟ್ಸ್ ಇರಲಿ, ಇದು ಪ್ರಾಪರ್ ರೀಸೈಕಲ್ ಆಗಲ್ಲ. ಹಾಗಾಗಿ ಇದ್ರ ಮೇಲೆ ಯಾವ ಕಾಯ್ದೆ ಇದೆ ಅಥವಾ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದೆಯಾ ಏನು, ಅದೆಲ್ಲದ್ರ ಬಗ್ಗೆ ನಾವು ಒಂಚೂರು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ದೆನ್ ಸೆಕೆಂಡ್ ಶೀಟಲ್ಲಿ ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಮಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ, ಸುಮ್ಮನೆ ಒಂದ್ಸತಿ ನೀವು ನೋಡ್ತಾ ಹೋಗ್ಬೋದು ಬೇಕಾದ್ರೆ. ದೆನ್ ಇಲ್ಲಿ ಫ್ರೆಶ್ ಇಂಪೀಟಸ್ ಟು ಜಲ್ ಜೀವನ್ ಮಿಷನ್ ಇನ್ ರಾಜಸ್ಥಾನ್ ವಿತ್ ನ್ಯೂ ಕಮಿಟೀಸ್ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜಸ್ಥಾನಲ್ಲಿ ಇವರು 90-10 ಫಂಡಿಂಗ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಆಕ್ಚುಲಿ ನಾವು ಇಲ್ಲಿ ನಾನು ನಿಮಗೊಂದು ವಿಚಾರ ಹೇಳ್ತೀನಿ ನೋಡಿ, ಯಾವುದೇ ಸ್ಕೀಮ್ಸ್ ಕಲಿಬೇಕಾದ್ರೂ ನೀವು ಅದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ ಅದು ಅಥವಾ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮಾ ಅಂತ ಅಂದ್ಬಿಟ್ಟು ನೀವು ನೋಡಿ. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂತಂದ್ರೆ ಸೆಂಟ್ರಲ್ ಸ್ಪಾನ್ಸರ್ ಮಾಡುತ್ತೆ. ಸ್ಪಾನ್ಸರ್ ಅಂತಂದ್ರೆ ಇಟ್ ಈಸ್ ಆಕ್ಚುಲಿ 60-40, 60 ಸೆಂಟರು 40 ಸ್ಟೇಟ್ಸ್ ಇದಿರ್ಬೋದು. ಅಥವಾ ಕೆಲವೊಂದೊಂದು ಸ್ಕೀಮ್ಸಿಗೆ 50-50 ಮಾಡ್ತಾರೆ. ಕೆಲವು ನಾರ್ತ್ ಈಸ್ಟ್ ಅಥವಾ ಸ್ಪೆಷಲ್ ಸ್ಟೇಟ್ಸ್ಗಳಿಗೆ 75:25 ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಯಾವ್ದಾರ ಒಂದು ಸ್ಕೀಮ್ ಓದಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾವ ಮಿನಿಸ್ಟ್ರಿ, ದೆನ್ ಅದರಲ್ಲಿ ಯಾವ ರೀತಿ ಡಿವೈಡ್ ಆಗುತ್ತೆ ಅದನ್ನ ನೀವು ನೋಡ್ಕೊಬೇಕು. ದಟ್ ಈಸ್ ಸೆಂಟ್ರಲ್ ಸೆಕ್ಟರ್ ಸ್ಪಾನ್ಸರ್ ಅಂತ. ಸೊ ಅದನ್ನು ಕೂಡ ಎಲ್ಲ ಸೇರಿಸ್ಬಿಟ್ಟು ನಾನು ನಿಮಗೆ ಜಲ್ ಜೀವನ್ ಮಿಷನ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಡಿಸ್ಕಷನ್ ನಾನು ಮಾಡ್ತೀನಿ. ನೆಕ್ಸ್ಟ್ ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ಅಂತ ಇಂಪಾರ್ಟೆಂಟ್ ಇಲ್ಲ, ಬಟ್ ಆದರೂ ಸಾಹೇಬ್ರು ನೋಡ್ರಿ ಫುಲ್ಲು ಓಕೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂದರೆ ಈಗ ಇಲ್ಲಿ ಏನಾಗಿದೆ ನೋಡಿ ನ್ಯೂಸು, ಇಂಥದನ್ನ ನಾನು ಕೆಲವು ಟಿಟ್ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಟಿಟ್ ಪಾಯಿಂಟ್ಸ್ ಅಂದರೆ ಇಟ್ ಈಸ್ ಒನ್ ಲೈನರ್ಸ್ ಅಂತ. ಈ ಒನ್ ಲೈನರ್ಸ್ ನೀವು ಒಂದು ಕಡೆ ಸಪ್ರೇಟಾಗಿ ನೋಟ್ ಡೌನ್ ಮಾಡ್ಕೊಬೇಕು. ಇದೇನಂದ್ರೆ ಎಕ್ಸಾಮ್ಗಿಂತ 2 ದಿನ ಮುಂಚೆ ಸುಮ್ಮನೆ ಇದನ್ನು ನೀವು ನೋಡ್ಬಿಟ್ಟು ಓದ್ಕೊಂಡ್ಬಿಟ್ಟು ಹೋಗ್ಬೇಕು. ಈಗ ಇಲ್ಲಿ ಏನು ವಿಚಾರ ಇದೆ ನೋಡಿ, AP ಮ್ಯಾನ್ ಕಿಲ್ಡ್ ಆಫ್ಟರ್ ಟ್ರೈಬಲ್ ಎಲ್ಡರ್ಸ್ ಸೆಂಟೆನ್ಸ್ಡ್ ಇನ್ ಟು ಡೆತ್. ಸೊ ಈಗ ಟ್ರೈಬಲ್ ಅಲ್ಲಿ ಅವ್ರದೇ ಪಂಚಾಯತ್ ಇರುತ್ತೆ, ಅದರಲ್ಲಿ ತುಂಬಾ ಕಟ್ಟುನಿಟ್ಟಾದ ಶಿಕ್ಷೆ ಕೊಡ್ತಿರ್ತಾರೆ. ಆ ತರ ಆಂಧ್ರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಅವರ ಟ್ರೈಬಲ್ ಗ್ರೂಪ್ ಇವ್ರನ್ನ ಕಿಲ್, ದಟ್ ಈಸ್ ಇವ್ರನ್ನ ಸಾಯಿಸಿ ಅಂತ ಅಂದ್ಬಿಟ್ಟು ಅವ್ರನ್ನ ವರ್ಡಿಕ್ಟ್ ಕೊಟ್ಬಿಡ್ತಾರೆ. ಅದ್ರ ಪ್ರಕಾರ ಸಾಯಿಸ್ತಾರೆ. ಆದ್ರೆ ಹಂಗ್ ಪ್ರತಿ ಸತಿ ಆ ತರ ಆಗ್ತಾ ಹೋಯ್ತು ಅಂತಂದ್ರೆ ಹಂಗಾರೆ ದೇಶ ಯಾಕೆ, ಕಾನೂನು ಯಾಕೆ, IPC CRPC ಎಲ್ಲ ಯಾಕೆ? ಸೊ ಹಾಗಾಗಿ ಅದು ಯಾವ ಟ್ರೈಬಲ್ ಗ್ರೂಪು ಅವ್ರು ಈ ತರ ಆರ್ಡರ್ ಕೊಟ್ಟಿದ್ರು ಅವ್ರ ಮೇಲೆ ಈಗ ಸರ್ಕಾರ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತಾ ಇದೆ. ಯಾವ್ದು ಟ್ರೈಬಲ್ಲು ಅಂತ ಅಂದ್ಬಿಟ್ಟು ನಾವು ನೋಡಿದ್ರೆ ಅದು ಸವಾರಾ ಟ್ರೈಬ್ಸ್ ಅಂತ. ಸವಾರಾ ಟ್ರೈಬ್ಸ್ ಸಿಂಪಲ್ ಆಗಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸವಾರಾ ಟ್ರೈಬ್ಸ್ ಯಾವ ಸ್ಟೇಟ್ ಇಷ್ಟು ಬರ್ಬೋದು. ಹಾಗಾಗಿ ಇದನ್ನ ನೀವು ನೋಡ್ಕೊಂಡಿರಿ.
ದೆನ್ ಇಲ್ಲಿ ಎ ಕ್ಯೂರಿಯಸ್ ಕೇಸ್ ಆಫ್ ಡಾಗ್ ನೇಮ್ಡ್ ಬೂ. ಸೊ ಇದು ಒಂಚೂರು ಚೆನ್ನಾಗಿದೆ ಇದರಲ್ಲಿ, ಅಂದ್ರೆ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಒಂದು ಪ್ರಾಣಿಗೂ ಕೂಡ ಕಾನೂನು ಹೆಂಗೆ ಬರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಈ ಆರ್ಟಿಕಲ್ ನ ಹಿಡ್ಕೊಂಡ್ಬಿಟ್ಟು ನಮ್ಮ ರಕ್ಷಿತ್ ಶೆಟ್ಟಿ ಅವ್ರದ್ದು ಮೂವಿ ಬರ್ತಿದಲ್ಲ ಚಾರ್ಲಿ, ಅದನ್ನ ಕೂಡ ಪ್ರಮೋಟ್ ಮಾಡ್ಬೋದು. ಏನು ವಿಚಾರ ನೋಡಿ, ಒಂದು ಡಾಗ್ ಇದೆ, ಆ ಡಾಗು ಗುರುಗ್ರಾಮ್ ಏರಿಯಾದಲ್ಲಿ ಬೂ ಅಂತ ಅನ್ಬಿಟ್ಟು ಆ ಡಾಗು ಏನ್ ಮಾಡಿದೆ, ಹಿಡ್ಕೊಂಡು ಒಂದು 50 ಜನಕ್ಕೆ ರೋಡಲ್ಲಿ ಹೋಗೋ ಬರೋರಿಗೆ ಹಿಡ್ಕೊಂಡು ಕಡ್ದ್ಬಿಟ್ಟಿದೆ ಅದು. ಸೊ ಕಡ್ದಾಗ ಎಲ್ಲರೂ ಹೋಗ್ಬಿಟ್ಟು ಹರಿಯಾಣ ಹ್ಯೂಮನ್ ರೈಟ್ಸ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ತರ ಹಿಂಗೊಂದು ನಾಯಿ ಕಸ್ತಿದೆ, ಹಂಗಾಗಿ ನಾಯಿನ ಬಂದ್ಬಿಟ್ಟು ಎತ್ತಕೊಂಡು ಹೋಗ್ರಿ ಅಂತ. ಆಕ್ಚುಲಿ ಮುನ್ಸಿಪಾಲಿಟಿ ಬಂದ್ ನಾಯಿನ ಯಾವಾಗ ಎತ್ತಕೊಂಡು ಹೋಗ್ತಾರೆ ಅಂತಂದ್ರೆ, ಇಫ್ ಇಟ್ ಇಸ್ ಎ ಸ್ಟ್ರೇ ಡಾಗ್ ಅಂದ್ರೆ ಇದೊಂದು ಬೀದಿ ನಾಯಿ ಇತ್ತು ಅಂತಂದ್ರೆ ಬಂದು ಎತ್ತಕೊಂಡು ಹೋಗ್ತಾರೆ. ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಹಾಕ್ಬಿಟ್ಟು ಅದಕ್ಕೊಬ್ರು ಕೇರ್ ಟೇಕರ್ ಇದ್ರು ಅಂತಂದ್ರೆ ದೆನ್ ಅದನ್ನ ಎತ್ತಕೊಂಡು ಹೋಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಇದಕ್ಕಿಂತ ಆ ನಾಯಿಗೊಂದು ಕೇರ್ ಟೇಕರ್ ಇದೆ. ಸೊ ಆ ಕಾರಣದಿಂದ ಅಕಸ್ಮಾತ್ ಈಗ ನೋಡ್ರಿ, ಆ ನಾಯಿಗೆ ಏನಾದ್ರು ಓನರ್ ಇತ್ತು ಅಂತ ತಿಳ್ಕೊಳ್ರಿ, ಈ ನಾಯಿ ಓನರ್ ಇವನು ಅಂತ ಅನ್ಬಿಟ್ಟು ಅಂತ ತಿಳ್ಕೊಳ್ರಿ. ಯಾರಾದ್ರೂ ಒಬ್ಬ ವ್ಯಕ್ತಿ ನಾಯಿ ಓನರ್ ಇದ್ದ ಅಂತಂದ್ರೆ, ನಾಯಿ ಕಚ್ತು ಅಂದ್ರೆ, ನಾಯಿ ಏನಾದ್ರು ಎಫೆಕ್ಟ್ ಮಾಡ್ತು ಅಂತಂದ್ರೆ, ಅವಾಗ ಎಲ್ಲದಕ್ಕೂ ಅದಕ್ಕೆ ಹೊಣೆಗಾರ ಓನರ್ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಆ ಓನರೇ ತಂದು ಹಿಡ್ಕೊಂಡು ಸಾಕ್ತಿರೋದು ಆ ನಾಯಿನ. ಆ ನಾಯಿ ಯಾರೋ ಚಿಕ್ಕ ಮಕ್ಳು ಕಡಿತು, ದೆನ್ ಅವಾಗ ಅವರಿಗೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಅದೆಲ್ಲದೂ ಕೂಡ ಈ ಓನರ್ ತಲೆ ಮೇಲೆ ಬಂದ್ಬೀಳುತ್ತೆ. ಆದ್ರೆ ಇಲ್ಲಿರೋಂತನು ಓನರ್ ಅಲ್ಲ, ಈ ನಾಯಿ ಓನರ್ ಇಲ್ಲ, ಬಟ್ ಆ ನಾಯಿಗೆ ರೋಡಲ್ಲಿ ಅವನು ಊಟ ಹಾಕ್ಬಿಟ್ಟು ಅವನದನ್ನ ಒಂದು ಕೇರ್ ಟೇಕರ್ ಇದ್ದಾನೆ. ಹಾಗಾಗಿ ಇದು ಏನು ಒಂದು 50 ಜನ ಕಡಿತಲ್ಲ, 50 ಜನ ಕಡಿದಿದ್ದಕ್ಕೆ ಅದಕ್ಕೆ ನೀನು ಆ ನುಕ್ಸಾನ್ ಏನಾಯ್ತು ಅದನ್ನ ನೀನು ತುಂಬಿಕೊಡು ಅಂತ ಅನ್ಬಿಟ್ಟು ಕೇರ್ ಟೇಕರ್ಗೆ ಹೇಳಕ್ ಬರಲ್ಲ. ಓನರ್ ಆಗಿದ್ರೆ ಹೇಳ್ಬೋದಿತ್ತು, ಕೇರ್ ಟೇಕರ್ಗೆ ಹೇಳಕ್ ಬರಲ್ಲ. ಹಾಗಾಗಿ ಹೆಂಗ್ ಮಾಡೋದಿದು ಒಂಥರ ಕ್ಯೂರಿಯಸ್ ಕೇಸ್ ಆಗೋಗ್ಬಿಡ್ತು. ಸೊ ಈ ತರ ಆದಾಗ ದೆನ್ ಮುನ್ಸಿಪಾಲಿಟಿ ಏನ್ ಹೇಳ್ತು ಅಂತಂದ್ರೆ, ಈಗ ಅಕಸ್ಮಾತ್ ಯಾವ್ದಾದ್ರು ನಾಯಿ ಮ್ಯಾಡ್ ಡಾಗ್ ಇತ್ತು ಅಂತಂದ್ರೆ, ಅಂದ್ರೆ ಹುಚ್ಚು ನಾಯಿ ಆಗಿತ್ತು ಅಂತಂದ್ರೆ, ಆ ನಾಯಿನ ನಾವು ಸ್ಟ್ರೇ ಡಾಗ್ ಅಂತ ಅನ್ಬಿಟ್ಟು ಕನ್ಸಿಡರ್ ಮಾಡ್ಬೋದು, ಬೀದಿ ನಾಯಿ ಅಂತ ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಯಾವ್ದಾದ್ರು ಒಂದು ನಾಯಿ ಹುಚ್ಚಿಡಿದಿರೋಂಥ ನಾಯಿ, ಹುಚ್ಚು ನಾಯಿನ ನಾವು ಮನೆಯಲ್ಲಿ ಸಾಕಿದ್ರು ಅಥವಾ ಹುಚ್ಚು ನಾಯಿಗೆ ಕೇರ್ ಟೇಕರ್ ಇದ್ರು ಕೂಡ ಅದನ್ನ ಏನಂತ ಕನ್ಸಿಡರ್ ಮಾಡ್ಬೋದು, ಸ್ಟ್ರೇ ಡಾಗ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದ್ಸತಿ ಸ್ಟ್ರೇ ಡಾಗ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ದೆನ್ ಅದನ್ನ ಆ ನಾಯಿನ ಬಂದ್ಬಿಟ್ಟು ಮುನ್ಸಿಪಾಲಿಟಿ ತಗೊಂಡು ಹೋಗ್ಬೋದು. ಸೊ ಹಾಗಾಗಿ ಈಗ ಏನ್ ಮಾಡಿದೆ ಅಂದ್ರೆ, ಮುನ್ಸಿಪಾಲಿಟಿ ಈ ನಾಯಿನ ಒಂದ್ಸತಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಆ ನಾಯಿಗೆ ಹುಚ್ಚಿಡಿದಿಲ್ಲ ಅಂದ್ರೂ ಇವ್ರು ಬೇಕಂತ ಅನ್ಬಿಟ್ಟು ಆ ನಾಯಿಗೆ ಹುಚ್ಚಿಡಿದಿದೆ ಅಂತಾನೆ ಪ್ರೂವ್ ಮಾಡ್ಬಿಟ್ಟು ಚೆನ್ನಾಗಿರೋ ಮಂದಿಗೆ ಹುಚ್ಚರು ಅಂತ ಅನ್ಬಿಟ್ಟು ಅಂತಾರೆ ಇವರು. ಮನುಷ್ಯರಿಗೇನೆ ಅನ್ಸರಲ್ಲಿ ಇವ್ರಿಗೆ ತೊಂದರೆ ಆಗ್ತಿದೆ ಅಂದ್ರೆ ನಾಯಿನ ಬಿಡ್ತಾರ. ಹಾಗಾಗಿ ನಾಯಿನ ಕಂಪಲ್ಸರಿ ಹುಚ್ಚು ನಾಯಿ ಅಂತ ಅನ್ಬಿಟ್ಟು ಪ್ರೂವ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ದೆನ್ ಅದನ್ನ ಸ್ಟ್ರೇ ಡಾಗ್ ಅಂತ ಅನ್ಬಿಟ್ಟು ಅದಕ್ಕೆ ಇನ್ನೊಂದು ನಾಮಕರಣ ಮಾಡಿ ದೆನ್ ಆಮೇಲೆ ಮುನ್ಸಿಪಾಲಿಟಿಯವರು ಇದಕ್ಕೆ ಎತ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇದು ಒಂದು ಕ್ಯೂರಿಯಸ್ ಕೇಸ್ ಆಗಿತ್ತು ನಾಯಿ ವಿಚಾರದ ಬಗ್ಗೆ. ಓಕೆ, ದೆನ್ ನಾವು ಎಡಿಟೋರಿಯಲ್ ಶೀಟಿಗೆ ಬಂದರೆ, ಈಗ ಇದೊಂದು ನ್ಯೂಸ್ ಇದೆ, ಜಸ್ಟ್ ಇಷ್ಟೇ ತಿಳ್ಕೊಳ್ರಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾರಾದರೂ ಏನಾದರೂ ಪೋಸ್ಟ್ ಮಾಡಿದ್ರು ಅಂತಂದ್ರೆ ಅದನ್ನ ಮಾಡರೇಷನ್ ಮಾಡಬೇಕು. ಮಾಡರೇಷನ್ ಅಂತಂದ್ರೆ, ಈಗ ಆ ಪೋಸ್ಟ್ ಏನೋ ಕೋಮುಗಲಭೆ ಆಗುತ್ತೆ ಪೋಸ್ಟಿಂದ, ಅಥವಾ ಪೋಸ್ಟ್ ಯಾರಿಗೊಬ್ಬರಿಗೆ ಎಫೆಕ್ಟ್ ಆಗುತ್ತೆ, ಆ ಕಾರಣದಿಂದ ಆ ಪೋಸ್ಟನ್ನ ತೆಗೀರಿ, ಅವ್ರು ಏನ್ ಪೋಸ್ಟಿಂಗ್ ಮಾಡಿರ್ತಾರಲ್ಲ ಆ ಪೋಸ್ಟಿಂಗ್ಸ್ ಅಥವಾ ಹಾಕಿರುವಂತ ಕಮೆಂಟ್ ಇದನ್ನ ತೆಗೀರಿ ಅಂತ ಅನ್ಬಿಟ್ಟು ಹೇಳೋದು ಅದೇನಿದೆ, ಇದು ಮಾಡರೇಷನ್ ಆಕ್ಷನ್ಗಳು. ಸೊ ಹಾಗಾಗಿ ಆ ಮಾಡರೇಷನ್ ಆಕ್ಷನ್ಸ್ಗೆ ಗವರ್ಮೆಂಟ್ ಒಂದು ಕಮಿಟಿ ಸೆಟಪ್ ಮಾಡಿತ್ತು, ಆಯ್ತಾ. ಸೊ ಆ ಕಮಿಟಿ ಏನಿದೆ, ಆ ಕಮಿಟಿದು ಇಲ್ಲಿ ಕೊಟ್ಟೆ ನೋಡಿ, ಈ ಗವರ್ಮೆಂಟ್ ಕಮಿಟಿ ಇಸ್ ನಾಟ್ ದ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ವಿತ್ ದಿ ಸೋಷಿಯಲ್ ಮೀಡಿಯಾ ಅಂತ. ಹಾಗಾಗಿ ಈಗ ಕಮಿಟಿ ಒಂದ್ ಸ್ವಲ್ಪ ಡೈಲ್ಯೂಟ್ ಆಗ್ತಾ ಬರ್ತಿದೆ. ಅಂದ್ರೆ ಅಷ್ಟು ಒಂದು ಫೋರ್ಸ್ ಅಲ್ಲಿ ಆ ಕಮಿಟಿ ಏನ್ ಸೆಟಪ್ ಮಾಡಿದ್ರು ಅಷ್ಟು ಫೋರ್ಸ್ ಅಲ್ಲಿ ಅದು ಆಕ್ಟ್ ಆಗ್ತಿಲ್ಲ ಅನ್ನೋ ಆಂಗಲ್ ಅಲ್ಲಿ ಈ ಆರ್ಟಿಕಲ್ ಇದೆ. ಬಟ್ ಇದ್ರ ಬಗ್ಗೆ ಇನ್ನೂ ಡಿಸಿಸಿವ್ ಬರಲಿ, ಅವಾಗ ನಮಗೆ ಅದು ಡೀಟೇಲ್ ಆಗಿ ಗೊತ್ತಾಗುತ್ತೆ ಕಮಿಟಿ ಏನು ಏನು ಆರ್ಡರ್ಸ್ ಕೊಟ್ಟಿದೆ ಏನು ಅಂತ ಅನ್ಬಿಟ್ಟು. ಬಟ್ ಅಲ್ಲಿವರೆಗೂ ತಲೆ ಕೆಡ್ಸ್ಕೊಳೋದು ಬೇಡ. ಬಟ್ ಹಿಂಗಂತ ಒಂದು ಮಾಡರೇಷನ್ ಇದೆ ಅಂತ ಅನ್ಬಿಟ್ಟು ನಿಮಗೆ ಗೊತ್ತಿರಲಿ. ಇನ್ನು ಡಾರ್ಕ್ ಸೈಡ್ ಆಫ್ ಡೊಮೆಸ್ಟಿಸಿಟಿ ಇನ್ ತಮಿಳ್ನಾಡು, ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಗ್ರಾಜುಯಲ್ ಎಂಗೇಜ್ಮೆಂಟ್ ಏನಂದ್ರೆ ಅಫ್ಘಾನಿಸ್ತಾನ್. ಈ ಆರ್ಟಿಕಲ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಫ್ಘಾನಿಸ್ತಾನ್ ಅಲ್ಲಿ ಈಗ ರೂಲ್ ಮಾಡ್ತಿರುವಂತದ್ದು ತಾಲಿಬಾನ್ ಆಕ್ಚುಲಿ 1990s ಅಲ್ಲಿ ಕೂಡ ತಾಲಿಬಾನ್ ಕ್ಯಾಪ್ಚರ್ ಮಾಡಿತ್ತು. 1990s ಅಲ್ಲೂ ಕೂಡ ತಾಲಿಬಾನು ಅವರು ಅಫ್ಘಾನಿಸ್ತಾನ್ ಗವರ್ಮೆಂಟ್ ನ ಕ್ಯಾಪ್ಚರ್ ಮಾಡ್ಬಿಟ್ಟು ಅಫ್ಘಾನಿಸ್ತಾನ್ ಇವ್ರು ರೂಲ್ ಮಾಡ್ತಿದ್ರು. ಅವಾಗ ಇಂಡಿಯಾ ಒಂದು ಸ್ಟ್ಯಾಂಡ್ ಹೆಂಗಿತ್ತು, ಇವತ್ತಿಗೆ ಇಂಡಿಯಾದ ಸ್ಟ್ಯಾಂಡ್ ಹೆಂಗಿದೆ, ಈ ಸತಿ ಮತ್ತೆ ಕ್ಯಾಪ್ಚರ್ ಮಾಡಿದಿಲ್ಲ, ಇಂಡಿಯಾ ಸ್ಟ್ಯಾಂಡ್ ಹೆಂಗಿದೆ ಅಂತ ಅನಾಲಿಸಿಸ್ ಮಾಡ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನನ್ನ ಬ್ಯಾಕ್ ಗ್ರೌಂಡ್ ಮತ್ತೆ ಇಂಡಿಯಾ ಯಾಕೆ ಇವಾಗ ಅವ್ರಿಗೆ ಸಪೋರ್ಟ್ ಮಾಡ್ತಿದೆ ಅದೆಲ್ಲದ್ರ ಬಗ್ಗೆ ನಾನು ನಿಮಗೊಂದು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್, ನ್ಯೂ ಇಂಡಿಯಾ ನೀಡ್ಸ್ ಫ್ರೀ ಅಂಡ್ ಕ್ವಾಲಿಟಿ ಹೈಯರ್ ಎಜುಕೇಶನ್. ಇದೇನು ಗುರು ಇದು? ಇಲ್ಲ ಫ್ರೀ ಅನ್ರಿ, ಒಪ್ತೀವಿ. ಇಲ್ಲ ಕ್ವಾಲಿಟಿ ಅನ್ರಿ. ನೀವು ಫ್ರೀನೂ ಕೊಟ್ಟು ಕ್ವಾಲಿಟಿನೂ ಕೊಡೋದು ಇದು ಸುಮ್ಮನೆ ದುಡ್ಡು ಹೊಡೆಯೋ ಪ್ರೋಗ್ರಾಮ್ ಅಂತ ಅನ್ಸುತ್ತೆ. ಬಟ್ ವಾಟ್ ಎವರ್, ನಾವು ನಾರ್ಡಿಕ್ ಮಾಡೆಲ್ ನ ಎಕ್ಸಾಂಪಲ್ ತಗೊಂತೀವಿ. ನಾರ್ಡಿಕ್ ಮಾಡೆಲ್ ಅಂದ್ರೆ ನಾರ್ಡಿಕ್ ಕಂಟ್ರೀಸ್ ಅಂದ್ರೆ ಯಾವ ಬರ್ತವೆ? ನಾರ್ಡಿಕ್ ಕಂಟ್ರೀಸ್ ಅಂದ್ರೆ ನಾನು ಮುಂಚೆ ಕೆಲವು ಆರ್ಟಿಕಲ್ಸ್ ಅಲ್ಲೂ ಹೇಳಿದ್ದೀನಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಪ್ಲಸ್ ಫಿನ್ಲ್ಯಾಂಡ್ ಪ್ಲಸ್ ಐಸ್ಲ್ಯಾಂಡ್, ಈ 5 ಕಂಟ್ರಿಗೆ ನಾವು ನಾರ್ಡಿಕ್ ಅಂತ ಕರಿತೀವಿ. ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂದ್ರೆ ಯಾವುದು? ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂದ್ರೆ ಸ್ವೀಡನ್ನು,
ಆಮೇಲೆ ನಾರ್ವೆ, ಆಮೇಲೆ ಡೆನ್ಮಾರ್ಕ್. ಸೊ ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್ ಇದ್ರೆ ಅದನ್ನ ನಾವು ಸ್ಕ್ಯಾಂಡಿನೇವಿಯನ್ ಅಂತ ಕರಿತೀವಿ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಪ್ಲಸ್ ಫಿನ್ಲ್ಯಾಂಡ್ ಪ್ಲಸ್ ಐಸ್ಲ್ಯಾಂಡ್ ನ ನಾರ್ವೆ, ದಟ್ ಈಸ್ ನಾರ್ಡಿಕ್ ಅಂತ ಅಂದ್ಬಿಟ್ಟು ಕರಿತೀವಿ, ನಾರ್ಡಿಕ್ ಕಂಟ್ರೀಸ್ ಅಂತ. ಈ ನಾರ್ಡಿಕ್ ಕಂಟ್ರೀಸ್ ಅಲ್ಲಿ ಆತರ ಪ್ರೊವೈಡ್ ಮಾಡ್ತಾರಂತೆ ಫ್ರೀ ಅಂಡ್ ಹೈಯರ್ ಕ್ವಾಲಿಟಿ ಎಜುಕೇಶನ್. ಹಾಗಾಗಿ ಅದನ್ನ ಇಂಡಿಯಾದಲ್ಲೂ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಥಿಂಕಿಂಗು ಚೆನ್ನಾಗಿದೆ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಬಟ್ ಕಾರ್ಯರೂಪಕ್ಕೆ ಇದು ಸೀನ್ ಸದ್ಯಕ್ಕಂತೂ ಇಲ್ಲ. ಓಕೆ, ದೆನ್ ಆಮೇಲೆ ಮೂಸೇವಾಲಾ ಡೆತ್ ಆಯ್ತಲ್ಲ, ಅದ್ರ ಬಗ್ಗೆ ಶೂಟಿಂಗ್ಸ್, ರ್ಯಾಪ್ ಸಿಂಗರ್ ಆಫ್ ಪಂಜಾಬ್ ಅವ್ರನ್ನ ಶೂಟ್ಔಟ್ ಮಾಡಿದ್ರು. ಓಕೆ, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಸ್ ಒನ್ಸ್ ಅಗೇನ್ ನಮಗೆ ಯಾವುದು ಅಂತ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ವೀಟ್ ಎಕ್ಸ್ಪೋರ್ಟ್ ಬ್ಯಾನ್ ನಾಟ್ ಅಗೇನೆಸ್ಟ್ ಫಾರ್ಮರ್ಸ್ ಅಂತ ಕೊಟ್ಟಿದ್ದಾರೆ. ವೀಟ್ ಎಕ್ಸ್ಪೋರ್ಟ್ ಬ್ಯಾನ್ ಈಸ್ ನಾಟ್ ಅಗೇನೆಸ್ಟ್ ಫಾರ್ಮರ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ವೀಟ್ ಯಾವ್ದಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ಅದು ಬ್ಯಾನ್ ಯಾಕಾಗಿದೆ, ಏನು ಇಶ್ಯೂಸು, ಈ ಎಲ್ಲಾದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ಸು 8th May 2022 ಅದರಲ್ಲಿ ಎಕಾನಮಿ ಅಂಡರ್ ಅಗ್ರಿ ವೀಟ್ ಕ್ರೈಸಿಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಎಕಾನಮಿ ಅಂಡರ್ ಅಗ್ರಿ ವೀಟ್ ಕ್ರೈಸಿಸ್ ಅಂತ ನೀವಿಲ್ಲಿ ಐ ಬಟನ್ ಹಾಕಿದ್ದೀನಿ ನೋಡಿ. ಈ ಐ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಈ ಆರ್ಟಿಕಲ್ ತೊಗೊಂಡೋಗುತ್ತೆ. ನೀವು ಅವಾಗ ಅದನ್ನು ತೊಗೊಂಡೋಗ್ಬಿಟ್ಟು ನೋಡ್ಬೋದು. ಬಟ್ ಈ ಆರ್ಟಿಕಲ್ ನೀವು ಹೋಗಿ ಬಂದು ಆಮೇಲೆ ನೀವು ಬೇಕಾದ್ರೆ ಇದನ್ನ ನೋಡಿ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೀಪ್ ESZ ಅಂತಂದ್ರೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಅಂದ್ಬಿಟ್ಟು 1 kilometer ಅರೌಂಡ್ ಫಾರೆಸ್ಟ್. ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ವೆರಿ ಇಂಪಾರ್ಟೆಂಟ್ ವರ್ಡ್ ಇಟ್ಟು. ಸೊ ಎಕೋ ಸೆನ್ಸಿಟಿವ್ ಝೋನ್ 1 kilometer ನೀವು ಫಾರೆಸ್ಟ್ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಸುತ್ತಲೂ ಬಿಡಬೇಕಂತ ಹೇಳಿದ್ದಾರೆ. ಹಾಗಾಗಿ ಹಂಗಂದ್ರೆ ಏನು ಎತ್ತ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಬೇಸಿಕ್ಸ್ ಅಂಡ್ ಡೀಟೇಲ್ಡ್ ಅನಾಲಿಸಿಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದರ್ವೈಸ್ ನಿಮಗೆ ಅದು ಗೊತ್ತಾಗಲ್ಲ ಹಂಗೆ ಓದಿದ್ರೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಆಬ್ಜೆಕ್ಟ್ಸ್ ಟು ಫ್ರಿವೋಲಸ್ PIL ಪಿಟಿಷನ್ಸ್. ಈಗ ಏನ್ ಹೇಳ್ತಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಸುಮ್ಮನೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಯಾವುದೋ ಒಂದು ವಿಚಾರ ಇರುತ್ತೆ. ಈಗ ಅನ್ಕೊಳ್ಳಿ, ಯಾವುದೋ ಒಂದು ಅಜ್ಜಿ ಇರ್ತಾಳೆ, ಆಕೆಗೆ ಏನು ಲಿಟ್ರಸಿ ಗೊತ್ತಿರಲ್ಲ, ಕಾನೂನು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಒಂದು ಅಜ್ಜಿ ಯಾವುದೋ ಮನೆ ಕೆಲ್ಸಕ್ಕೆ ಹೋಗ್ತಿರ್ತಾಳೆ ಅಂತ ತಿಳ್ಕೊಳ್ರಿ. ಆ ಮನೆ ಕೆಲಸದವರು ಆ ಅಜ್ಜಿ ಕೈಯಲ್ಲಿ ದಿನಕ್ಕೆ ಒಂದು 15 ಗಂಟೆ ದುಡಿಸ್ಕೊಂತಾರೆ ಅಂತ ತಿಳ್ಕೊಳ್ರಿ. ಅವಾಗ ಅದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಂಗೆ. ದಿನಕ್ಕೆ 15 ಗಂಟೆ ಆ ಥರ ಎಲ್ಲ ದುಡಿಸ್ಕೊಂಡ್ರೆ ಆ ಅಜ್ಜಿ ಹೋಗಿ ಮಾತಾಡೋದಕ್ಕೆ ಅಜ್ಜಿಗೆ ಬಾಯಿಲ್ಲ, ಆಯ್ತಾ, ಅಥವಾ ಅಜ್ಜಿಗೆ ಗೊತ್ತೂ ಇಲ್ಲ. ಇಂಥ ಟೈಮಲ್ಲಿ ಈ ತರ ಎಷ್ಟೊಂದು ಜನ ಈ ತರ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ಬೋದು ಅಂತ ಅಂದ್ಬಿಟ್ಟು ಅಜ್ಜಿ ಪರವಾಗಿ ಅಥವಾ ಆ ವಿಚಾರನ ಗಮನದಲ್ಲಿ ಇಟ್ಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಅಂತ ಅಂದ್ಬಿಟ್ಟು ಹಾಕ್ಬೋದು. ಈ ತರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎಲ್ಲದಕ್ಕೂ ಮಾಡ್ತಿದ್ದಾರೆ. ಸಿಕ್ಕಿದ್ದೆಲ್ಲ ತಗೊಂಡೋಗ್ಬಿಟ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡ್ತಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಮ್ದು ಇಂಪಾರ್ಟೆಂಟ್ ಟೈಮನ್ನು ಹಾಳು ಮಾಡ್ತಿದ್ದೀರಾ. ಇವಾಗ ಇತ್ತೀಚೆಗೆ ಯಾವುದೋ ಕೇಸಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಅವ್ನು ಏನೋ 18 ನಿಮಿಷನೋ ಏನೋ ಸುಪ್ರೀಂ ಕೋರ್ಟ್ ಆ ಕೇಸ್ ಎತ್ಕೊಂಡಿರುತ್ತೆ. 18 ನಿಮಿಷದಲ್ಲಿ ಇದು ಅನ್ವಾಂಟೆಡ್ PIL ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ನಮ್ದೇನು ಕೋರ್ಟ್ ಟೈಮ್ ಏನು ಫ್ರೀ ಅನ್ಕೊಂಡಿದ್ಯಾ, ಬಿಟ್ಟಿದ್ಯಾ, ಒಂದೊಂದು ನಿಮಿಷಕ್ಕೆ 1 ಲಕ್ಷ ಫೈನ್ ಕಟ್ಟು ಅಂತ 18 ಲಕ್ಷ ಫೈನ್ವರೆಗೂ ಬಂದ್ಬಿಟ್ಟಿರುತ್ತೆ, ಆಯ್ತಾ. ಸೊ ಹಂಗಾಗಿ ಈ ಫ್ರಿವೇಲಸ್ ಅಥವಾ ಅನ್ವಾಂಟೆಡ್ PIL ಪಿಟಿಷನ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಮನಾ ಮಾಡ್ತಿದೆ ಅಥವಾ ರಿಜೆಕ್ಟ್ ಮಾಡ್ತಿದೆ. ಇದನ್ನ ಮುಂಚೆನೆ ಅದೊಂದು ಸುಪ್ರೀಂ ಕೋರ್ಟ್ ಒಂದು ಇದರಲ್ಲಿ ಕೇಸಲ್ಲಿ ಹೇಳಿತ್ತು. ಹಾಗಾಗಿ ಈ ಕೇಸ್ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಡ್ ಆಲ್ಸೋ ಇಶ್ಯೂಡ್ 8 ಡೈರೆಕ್ಷನ್ಸ್ ಇನ್ ಬಲ್ವಂತ್ ಸಿಂಗ್ ಚೌಫಾಲ್ ಜಡ್ಜ್ಮೆಂಟ್. ಇದು ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಲಿ. ಬಲ್ವಂತ್ ಸಿಂಗ್ ಚೌಫಾಲ್ ಜಡ್ಜ್ಮೆಂಟ್ ರಿಲೇಟೆಡ್ ಟು ವಾಟ್ ಅಂತಂದ್ರೆ ಜೆನ್ಯೂನ್ PIL ಫ್ರಮ್ ಫ್ರಿವೆಲಸ್ PIL. ಅಂದ್ರೆ ನ್ಯಾಯವಾದಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೂ ಮತ್ತು ಈ ಅನ್ವಾಂಟೆಡ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ಗೂ ಡಿಫರೆನ್ಸ್ ಮಾಡಬೇಕಂದ್ರೆ ಅದಕ್ಕೆ 8 ಕ್ರೈಟೀರಿಯಾ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಬಲ್ವಂತ್ ಸಿಂಗ್ ಚೌಹಾಲ್ ಜಡ್ಜ್ಮೆಂಟ್. ಅದು ನಿಮಗೆ ಆ ಜಡ್ಜ್ಮೆಂಟ್ ಹೆಸರು ಒಂದು ಗೊತ್ತಿರಲಿ. ಓಕೆ, ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ನಮಗೆ ಯಾವುದು ಅಂತ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಸೇಮ್ ಥಿಂಗ್. ಇಲ್ಲಿ ಒಂದು ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಮನಿ ಮಾರ್ಕೆಟ್ ವೆರಿ ಇಂಪಾರ್ಟೆಂಟು, ಫ್ಯಾಟ್ ಫಿಂಗರ್ ಟ್ರೇಡ್ ಅಂತ. ಫ್ಯಾಟ್ ಫಿಂಗರ್ ಟ್ರೇಡ್ ಅಂದ್ರೆ ಜಸ್ಟ್ ಹಿಂಗಂದ್ರೆ ಏನು ಅಂತ ಅಂದ್ಬಿಟ್ಟು ಈ ಟರ್ಮಿನಾಲಜಿ ಬಗ್ಗೆ ನೀವು ತಿಳ್ಕೊಳ್ರಿ. ಈಗ ಏನಾಗುತ್ತೆ, ನೀವು ನೋಡಿರ್ಬೋದು, ಈಗ ನಾವು ಮೊಬೈಲಲ್ಲಿ ಟಚ್ ಸ್ಕ್ರೀನ ಒಂದು ಚಿಕ್ಕ ಮೊಬೈಲ್ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ರಿ. ಟಚ್ ಸ್ಕ್ರೀನೇ ಮತ್ತದು. ಅದರಲ್ಲಿ ನಾನು ಯಾರಿಗೋ ಮೆಸೇಜ್ ಟೈಪ್ ಮಾಡಬೇಕಾದ್ರೆ ಈಗ ನಂದು ಬೆರಳು ದಪ್ಪ ಇರೋದ್ರಿಂದ ನಾನು ಕೆ ಓದ್ತಿರ್ತೀನಿ, ಅದು ಯಾವುದೋ ಬೇರೆ ಲೆಟರ್ ಟೈಪ್ ಆಗುತ್ತೆ. ಯಾಕೆ ಅಂತಂದ್ರೆ ಫ್ಯಾಟ್ ಫಿಂಗರ್, ಆಯ್ತಾ, ನನ್ನ ಕೈ ಬೆರಳು ದಪ್ಪ ಇದೆ, ಹಾಗೆ ನಾನು ಏನೋ ಕ್ಲಿಕ್ ಮಾಡಕ್ಕೆ ಹೋಗಿರ್ತೀನಿ, ಏನೋ ಕ್ಲಿಕ್ ಆಗುತ್ತೆ. ಈ ಒಂದು ಮಾರ್ಕೆಟಲ್ಲಿ, ದಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಫ್ಯಾಟ್ ಫಿಂಗರ್ ಟ್ರೇಡ್ ಅಂದ್ರೆ ಏನು, ಆಕ್ಚುಲಿ ನಾನು ಏನೋ ಒತ್ತಬೇಕಿರುತ್ತೆ, ಬೈ ಮಿಸ್ ಆಗಿ ಏನೋ ಒತ್ಬಿಡ್ತೀನಿ. ಏನೋ ಒತ್ತಕ್ಕೆ ಹೋಗಿ ಬೈ ಮಿಸ್ ಆಗಿ ಏನೋ ಒತ್ತುತ್ತೀನಲ್ಲ, ಅದರಿಂದ ಏನು ಟ್ರೇಡ್ ಆಗುತ್ತೆ, ಅದರಿಂದ ಏನು ಲಾಸ್ ಆಗುತ್ತೆ, ಅದನ್ನ ಫ್ಯಾಟ್ ಫಿಂಗರ್ ಟ್ರೇಡ್ ಅಂತ ಕರೀತಾರೆ. ಇಲ್ಲಿ ಆಕ್ಚುಲಿ ಫ್ಯಾಟ್ ಫಿಂಗರ್ ಅಂತಂದ್ರೆ ನೀವು ವ್ಯಕ್ತಿ ಫಿಂಗರ್ ಫ್ಯಾಟ್ ಇದೆ ಅಂತ ಅರ್ಥ ಅಲ್ಲ, ಇದು ಹಿಂಗ್ ಡಿರೈವ್ ಆಗಿರೋದು, ಅರ್ಥ ಆಗ್ತಿದ್ಯಾ. ಸೊ ಹಾಗಾಗಿ ಫ್ಯಾಟ್ ಫಿಂಗರ್ ಟ್ರೇಡ್ ಅಂದ್ರೆ ನಾನು ಏನೋ ಒತ್ತಕ್ಕೆ ಹೋಗಿರ್ತೀನಿ ಸಿಸ್ಟಮ್ ಅಲ್ಲಿ, ಯಾವುದೋ ಒಂದು ಶೇರ್ಸ್ ಬೈ ಮಾಡ್ಬೇಕಾದ್ರೆ ಟ್ರೇಡ್ ಮಾಡ್ಬೇಕಾರೆ, ಬಟ್ ಒತ್ತಕ್ಕೆ ಏನೋ ಓದಾಗ ಅದು ಏನೋ ಒತ್ತು ಬಿಟ್ಟಿರ್ತೀನಿ, ಅದರಿಂದ ಟ್ರೇಡ್ ಆಗೋಗ್ಬಿಡುತ್ತೆ, ಅದರಿಂದ ಲಾಸ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಫ್ಯಾಟ್ ಫಿಂಗರ್ ಟ್ರೇಡ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಫ್ಯಾಟ್ ಫಿಂಗರ್ ಟ್ರೇಡ್ ಅಂದ್ರೆ ಇಸ್ ಅನ್ ಎರನೇನಿಯಸ್ ಆಕ್ಷನ್ ರಿಸಲ್ಟಿಂಗ್ ಫ್ರಮ್ ಪ್ರೆಸ್ಸಿಂಗ್ ಎ ರಾಂಗ್ ಕೀ.
ಆಯ್ತಾ. ಈ ಫ್ಯಾಟ್ ಫಿಂಗರ್ ಟ್ರೇಡ್ ಬರೀ ಯಾವ ವ್ಯಕ್ತಿಗೆ ಫಿಂಗರ್ ದಪ್ಪ ಇರುತ್ತೆ ಇದು ನಾನು ಒಬ್ನಿಂದನೇ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡ್ಬಿಡ್ರಿ. ಹಂಗನ್ನಂಗಿದ್ರೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಕಾರ್ಪೊರೇಟರ್ ಇದಾರಲ್ಲ, ಹಂಗಾರೆ ಬರೀ ಮೋಟ್ ಬೆಳ್ಸಿನಪ್ಪ ಮಾತ್ರ ಇದು ತಪ್ಪು ಮಾಡ್ಬೇಕಷ್ಟೇ ಅವಾಗ ಫ್ಯಾಟ್ ಫಿಂಗರ್ ಟ್ರೇಡ್ ಅಂದ್ರೆ. ಯಾಕಂದ್ರೆ ಅವ್ರಿಗೆ ಹೆಸರೇ ಫ್ಯಾಟ್ ಫಿಂಗರ್ ಸೀನು ಅಂತಾನೆ ಇಂಗ್ಲೀಷಲ್ಲಿ ಇದು ಮಾಡಿದ್ರೆ ಮೋಟ್ ಬೆಳ್ಸೀನು ಅಂತ. ಸೊ ಲೈಕ್ ಆ ಥರ ಅಲ್ಲ, ಯಾರು ಬೇಕಾದ್ರೂ ಈ ಥರ ತಪ್ಪನ್ನ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಫಿನಾನ್ಷಿಯಲ್ ಮಾರ್ಕೆಟ್. ಓಕೆ, ಇನ್ನು ಗೋಲ್ಡನ್ ಫಿಸ್ಟ್, ಇದು ಮೇಡಮ್ ಅವರು ಇವಾಗ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. ನಿಖಾತ್ ಝರೀನು ಬಾಕ್ಸಿಂಗಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಸೊ ಹಾಗಾಗಿ ನೋಡಬೇಕು, ಒಲಿಂಪಿಕ್ಸ್ ಮೆಡಲ್ನು ಇವ್ರು ತಂದು ಕೊಡ್ತಾರ, ನಾವು ನೋಡಬೇಕು. ದೆನ್ ಕ್ರಿಸ್ ಗೇಲ್ ಯೂನಿವರ್ಸ್ ಬಾಸ್ ಇರಲಿ, ಇವ್ರು ಲೇಡಿ ಕ್ರಿಕೆಟ್ ಇದು, ನಾನು ವರ್ಲ್ಡ್ ಬಾಸ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಓಕೆ, ವಾಟ್ ಎವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೇನಂತ ಇಂಪಾರ್ಟೆಂಟ್ ಇಲ್ಲ, ಬಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ಕೊಡ್ತಿದ್ರಿಂದ ಒಂದ್ಸತಿ ಏನೇನು ನಡೀತಿದೆ ಸುತ್ತಮುತ್ತಲು ಪ್ರಪಂಚದಲ್ಲಿ ಅದಾದ್ರೂ ನಮಗೆ ಒಂಚೂರು ಗೊತ್ತಿದ್ರೆ ಒಳ್ಳೇದು. ಸೊ ಇಷ್ಟು ವಿಚಾರಗಳನ್ನ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದೆಲ್ಲ ನ್ಯೂಸ್ ಪೇಪರ್ ಓವರ್ ವ್ಯೂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಈಗ ನಾನು ಏನು ಆರ್ಟಿಕಲ್ಸ್ ಹೇಳಿದ್ನಲ್ಲ ಇಂಪಾರ್ಟೆಂಟು, ಅದ್ರ ಬಗ್ಗೆ ನಾನು ನಿಮಗೀಗ ಡೀಟೇಲ್ಡ್ ಅನಾಲಿಸಿಸ್ನ ಪ್ರೊವೈಡ್ ಮಾಡ್ತೀನಿ. ಓಕೆ, ಆ ಡೀಟೇಲ್ಡ್ ಅನಾಲಿಸಿಸ್ನ ನೋಡೋಣ. ಆ್ಯಂಡ್ ಅಫ್ಕೋರ್ಸ್ ಈಗ ನಿಮಗೆ ಕನ್ನಡದ್ದು ಪ್ರಜಾವಾಣಿ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ನಿಮಗೆ ಬೇಕಾದರೆ ನೀವು ಕಾಪರೇಜ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಇಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತಿದೆ, ಅದರಲ್ಲಿ ನಿಮಗೆ ಮಂತ್ ಇರುತ್ತೆ, ಅದರಲ್ಲಿ ಕನ್ನಡ ಇರುತ್ತೆ. ಆ ಕನ್ನಡ ಕಟ್ಟಿಂಗ್ಸಲ್ಲಿ ನೀವು ನೋಡಿದ್ರೆ ಪ್ರಜಾವಾಣಿದ ಅವತ್ತಿನ ದಿನದ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನ ಹಾಕಿರ್ತೀನಿ. ಸೊ ಅದನ್ನ ಜಸ್ಟ್ ಒಂದು ರೀಡಿಂಗ್ ಕೊಡ್ರಿ ಅಷ್ಟೇ, ಯಾಕಂದರೆ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿರ್ತೀನಿ. ದೆನ್ ಅದಾದಮೇಲೆ ಇಲ್ಲಿ ಇದನ್ನೆಲ್ಲ ನೀವು ಬರ್ಕೊಂಡು ಮಾಡಿ ಡೀಟೇಲ್ಡ್ ಅನಾಲಿಸಿಸ್ ಇವೆಲ್ಲ ಮಾಡೋಕ್ಕಾಗಲ್ಲ, ನಿಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಂದರೆ ಟೋಟಲ್ 1 year ಮ್ಯಾಗ್ಝಿನ್ 2022 1 year ಮ್ಯಾಗ್ಝಿನ್ನು ಒಂದು ವರ್ಷಕ್ಕೆ ನಾವು ನಿಮಗೆ 12 PDF ಸಿಗೋ ಥರ ಮಾಡ್ತೀವಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಬೇಕಾದ್ರೆ ಪ್ರಿಂಟ್ ಹಾಕ್ಸ್ಕೊಬೋದು. ಇದಕ್ಕೆ ಓವರ್ ಆಲ್ 1 year ಇದು ಬೇಕಾದ್ರೆ ನೀವು ಈ ಕೋರ್ಸ್ಗೆ ಸಬ್ಸ್ಕ್ರಿಪ್ಷನ್ ಮಾಡೋದು. ಓವರ್ ಆಲ್ 1 ವರ್ಷಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಪ್ಪ. ಬೇಕಾದ್ರೆ ನೀವು ಇದನ್ನು ತೊಗೊಬೋದು. ಓಕೆ, ಬಟ್ ಹಾಗಂತ ಈಗೇನು ನಾನು ಇವಾಗ ನ್ಯೂಸ್ ಪೇಪರ್ ಅನಾಲಿಸಿಸ್ ಬಿಡ್ತಿದ್ದೀನಲ್ಲ ದಿನ ಯೂಟ್ಯೂಬಲ್ಲಿ, ಇದನ್ನಂತೂ ನಾನು ಏನು ಚಾರ್ಜಸ್ ಅಂತೂ ನಾನು ಇಡಲ್ಲ. ಇದಂತೂ ನಿಮಗೆ ಫ್ರೀನೇ ಇರುತ್ತೆ. ಆರಾಮಾಗಿ ಖುಷಿಯಾಗಿ ನೀವು ನ್ಯೂಸ್ ಪೇಪರ್ ಅನಾಲಿಸಿಸ್ ನನ್ನ ಜೊತೆ ಮಾಡ್ಕೋತಾ ಹೋಗ್ಬೋದು. ಈ ಆರ್ಟಿಕಲ್ನ ದ ಹಿಂದೂ 4th June 2022 ಎಕಾಲಜಿ ಅಂಡರ್ ಇ ವೇಸ್ಟ್ ಅಂಡರ್ ಹಾಕಿದ್ದೀನಿ. ಈಗ ಇಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಇ ವೇಸ್ಟ್ ಅಂದರೆ ನಾನು ನಿಮಗೆ ಏನಂತ ಅಂದ್ಬಿಟ್ಟು ಇಲ್ಲಿ ಬೇಸಿಕ್ ನಿಮಗೆ ಇ ವೇಸ್ಟ್ ಅಂದರೆ ಏನಂತ ನಿಮಗೆ ಗೊತ್ತಿದೆ, ನಾನು ಏನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಈ ಆರ್ಟಿಕಲ್ಗೆ ತುಂಬ ಬೇಸಿಕ್ಸ್ ಬೇಕಾಗುತ್ತೆ. ಇ ವೇಸ್ಟ್ ಅಂದರೆ ಏನು, ಅದರಿಂದ ಹೆಂಗಾಗುತ್ತೆ, ಯಾರ್ಯಾರು ಯಾವ್ಯಾವ ಪಾತ್ರ ವಹಿಸ್ಕೊಂಡಿದ್ದಾರೆ ಇ ವೇಸ್ಟಲ್ಲಿ. ದೆನ್ ಅದಾದಮೇಲೆ ಇತ್ತೀಚೆಗೆ ಈ ಆರ್ಟಿಕಲ್ ಬಂದಿರೋದ್ರಲ್ಲಿ ಏನು ವಿಚಾರ ಹೇಳ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ಫಸ್ಟ್ ಬನ್ನಿ, ಇ ವೇಸ್ಟ್ ಅಂದರೆ ಏನು? ಎನಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್, ಅದು ಹಳೇದಿರ್ಬೋದು, ಓಲ್ಡ್ ಇರ್ಬೋದು, ಅಥವಾ ಅದು ಯೂಸ್ಲೆಸ್ ಇರ್ಬೋದು, ಅಥವಾ ಅದು ಡಿಸ್ಕಾರ್ಡೆಡ್ ಅಥವಾ ಬಿಸಾಕಿರೋದಿರ್ಬೋದು, ಯಾವುದೇ ಒಂದು ಯೂಸ್ ಆಗದೆ ಇರೋಂಥ ಎಲೆಕ್ಟ್ರಾನಿಕ್ ಐಟಮನ್ನು ನಾವು ಕರಿತೀವಿ ಇ ವೇಸ್ಟ್, ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರಿತೀವಿ. ಈ ಎಲೆಕ್ಟ್ರಾನಿಕ್ ವೇಸ್ಟು ಏನಾದ್ರೂ ಮಣ್ಣಿಗೆ ಬಿದ್ದರೆ ಸಾಯಿಲಿಗೆ ಪ್ರಾಬ್ಲಮ್ಮು ಆಯ್ತಾಯ್ತಾ, ಲೀಚಿಂಗ್ ಆಗುತ್ತೆ, ಹೆವಿ ಮೆಟಲ್ಸ್ ಹೋಗುತ್ತೆ. ನೀರಿಗೆ ಬಿತ್ತು ಅಂದರೆ ಇದು ಪ್ರಾಬ್ಲಮ್ಮು. ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಡಿಗ್ರೇಡೇಷನ್, ಇದು ನ್ಯಾಚುರಲ್ ಆಗಿ ಬಯೋಡಿಗ್ರೇಡಬಲ್ಲು ಅಲ್ಲ. ಹಾಗಾಗಿ ಈ ನಡುವೆ ವೇಸ್ಟ್ಗಳಲ್ಲಿ ತುಂಬ ಜಾಸ್ತಿ ಇ ವೇಸ್ಟ್ ಆಗ್ತಿದೆ. ಜೊತೆಗೆ ನೀವು ಇ ವೇಸ್ಟ್ ನೋಡಿರ್ಬೋದು, ಇದಕ್ಕೆ ಕವರು, ಪ್ಲಾಸ್ಟಿಕ್ ಕವರು, ಅದು ಇದು ಎಲ್ಲ ಇರೋದ್ರಿಂದ ಯೂಶಲಿ ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಜೊತೆ ಬೇರೆ ಒಂದು ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇ ವೇಸ್ಟ್ ಈಸ್ ವೆರಿ ಡೇಂಜರಸ್. ಆ ಇ ವೇಸ್ಟಿಗೋಸ್ಕರ ನಮಗೆ ಕೆಲವು ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಕೆಲವು ನಮಗೆ ಹೆಂಗೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋದು ಕೆಲವು ವಿಚಾರಗಳಿದೆ. ಅದರಲ್ಲಿ ಫಸ್ಟ್ ಇ ವೇಸ್ಟ್ ಕ್ಲಿನಿಕ್ ಮಧ್ಯಪ್ರದೇಶ ಭೂಪಾಲಲ್ಲಿ ಆಯಿತು. ಇ ವೇಸ್ಟ್ ಕ್ಲಿನಿಕ್ ಅಂತ ಮಾಡಿದ್ದಾರೆ. ಅವರೇನಂದ್ರೆ ಬೋತ್ ಹೌಸ್ ಹೋಲ್ಡು ಮತ್ತು ಕಮರ್ಷಿಯಲ್ ಇ ವೇಸ್ಟ್ಗಳನ್ನು ಸೆಗ್ರಿಗೇಟು, ಪ್ರೊಸೆಸಿಂಗು, ಡಿಸ್ಪೋಸಲ್ಲು ಮಾಡ್ತಾ ಹೋಗ್ತಾರೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಗೊತ್ತಿರಲಿ. ದೆನ್ ಅದಾದಮೇಲೆ ಬೇಸಲ್ ಕನ್ವೆನ್ಷನ್ ಅಂತ ಒಂದಿದೆ. ನಾನು ಆ್ಯಕ್ಚುಲಿ ಎಲ್ಲ ಎಕಾಲಜಿ ಪಾಠ ಮಾಡಬೇಕಾದ್ರೆ ಬೇಸಿಕ್ ಕನ್ವೆನ್ಷನ್ಸ್ಗಳನ್ನು ಅಷ್ಟನ್ನು ನಾನು ಕವರ್ ಮಾಡಿದ್ದೀನಿ. ಹಾಗಾಗಿ ಅದರಲ್ಲಿ ಬೇಸಲ್ ಕನ್ವೆನ್ಷನ್ ಅಂತ ಒಂದು ಬರುತ್ತೆ. ಆ ಬೇಸಲ್ ಕನ್ವೆನ್ಷನ್ನಲ್ಲಿ ಇದೇ ಥರನೇ ಅದು ವೇಸ್ಟ್ ಡಿಸ್ಪೋಸಲ್ ಬಗ್ಗೆನೇ ಆ ಕನ್ವೆನ್ಷನ್ ಇರುತ್ತೆ. ಅದರಲ್ಲಿ ಇ ವೇಸ್ಟ್ ಇನ್ಕ್ಲೂಡ್ ಆಗಿರಲ್ಲ. ಇತ್ತೀಚೆಗೆ ಅದನ್ನು ನೈರೋಬಿ ಡಿಕ್ಲರೇಷನ್ ಅಂತ ಅಂದ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಈಗ ಅದರಂಡರೂ ಇ ವೇಸ್ಟ್ ಬರುತ್ತೆ. ಹಾಗಾಗಿ ಇಂಟರ್ನ್ಯಾಷನಲಲ್ಲೂ ಇ ವೇಸ್ಟ್ ಏನಿದೆ ಸ್ಟ್ರಿಕ್ಟ್ ಆಗಿದೆ. ದೆನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂಡರು ಕೂಡ ಇಂಡಿಯಾದಲ್ಲಿ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2018 ಇದೆ. ಅಂದರೆ 2011 ಇತ್ತು, ಅಮೆಂಡ್ಮೆಂಟ್ ಆಗಿ 16 ಆಯಿತು, ಆಮೇಲೆ 2018 ಇದೆ. ಹಾಗಾದರೆ ಇ ವೇಸ್ಟನ್ನು ಮ್ಯಾನೇಜ್ಮೆಂಟ್ ಅಂದಾಗ ಯಾರ ಕರ್ತವ್ಯ ಅದು, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಇ ವೇಸ್ಟಲ್ಲಿ ಅಂತ ನೋಡೋದಾದರೆ ನೋಡಿ, ಆ್ಯಕ್ಚುಲಿ ನೀವು ಯಾವುದನ್ನಾದ್ರೂ ಆಗಲಿ ನೀವು ವೇಸ್ಟ್ ಅಂತ ಅಂದ್ಬಿಟ್ಟು ಅಂತಿದ್ದೀರಾ ಅಂತಂದರೆ ಪ್ರೊವೈಡೆಡ್ ನೀವು ಇದೆಲ್ಲ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನು ವೇಸ್ಟ್ ಅಂತ ಹೇಳಬೇಕು. ಇದೆಲ್ಲ ಅಂದರೆ ಏನು? ರೀಯೂಸ್ ಮಾಡೋಕ್ಕಾಗತ್ತಾ ನೋಡಿ, ರೀಸೈಕಲ್ ಮಾಡೋಕ್ಕಾಗತ್ತಾ ನೋಡಿ, ರಿಪೇರ್ ಮಾಡೋಕ್ಕಾಗತ್ತಾ ನೋಡಿ, ಅಥವಾ ರೀಫರ್ಬಿಶ್ ಮಾಡೋಕ್ಕಾಗತ್ತಾ ನೋಡಿ, ಅಥವಾ ಅದನ್ನು ರೀಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ ನೋಡಿ, ಅಥವಾ ಅದನ್ನು ಬಳಸೋದನ್ನೇ ನೀವು ರೆಡ್ಯೂಸ್ ಮಾಡೋಕ್ಕಾಗತ್ತಾ ನೋಡಿ.
ಇದೇನು 6 Rs ಹೇಳ್ತಿದೀವಲ್ಲ, ಈ 6 Rs ಕಂಪಲ್ಸರಿ ಮಾಡಲೇಬೇಕು, ಅವಾಗ ವೇಸ್ಟ್ ಜನರೇಷನ್ ಕಮ್ಮಿ ಆಗುತ್ತೆ. ಇದಾಗಿಯೂ ವೇಸ್ಟ್ ಆಯ್ತು ಅಂತಂದ್ರೆ ಆ ವೇಸ್ಟ್ ಜನರೇಷನ್ ಯಾರು ಮಾಡ್ತಾರೆ? ಪಬ್ಲಿಕ್ ವೇಸ್ಟ್ ಜನರೇಷನ್ ಮಾಡ್ತಾರೆ. ವೇಸ್ಟ್ ಜನರೇಷನ್ ಮಾಡಿದ್ಮೇಲೆ ಆ ಸೋರ್ಸ್ ನಿಮ್ಮ ಮನೆಯಿಂದ ಏನು ವೇಸ್ಟ್ ಇರುತ್ತಲ್ಲ, ಆ ವೇಸ್ಟ್ನ ನೀವು ಪ್ರಾಪರ್ ಹ್ಯಾಂಡ್ಲಿಂಗ್ ಮಾಡಿ. ಯು ಹ್ಯಾವ್ ಟು ಡೂ ದಿ ವೇಸ್ಟ್ ಹ್ಯಾಂಡ್ಲಿಂಗ್. ಅದಾದ್ಮೇಲೆ ಈ ವೇಸ್ಟ್ಗಳನ್ನ ಏನು ಮುನ್ಸಿಪಾಲಿಟಿ ಅಥಾರಿಟಿ ಎಲ್ಲ ಇರುತ್ತಲ್ಲ, ಆ ಮುನ್ಸಿಪಾಲಿಟಿ ಅಥಾರಿಟಿ ಕಲೆಕ್ಷನ್ ಮಾಡುತ್ತೆ. ಕಲೆಕ್ಷನ್ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಅಥಾರಿಟಿ ಇದು ಟೋಟಲ್ ವೇಸ್ಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಅನ್ನಿಸ್ತು ಅಂತಂದ್ರೆ ದೆನ್ ಮುನ್ಸಿಪಲ್ ಅಥಾರಿಟಿ ಆ ವೇಸ್ಟ್ ನ ಸೈಂಟಿಫಿಕ್ ಆಗಿ ಡಿಸ್ಪೋಸಲ್ ಮಾಡುತ್ತೆ. ಇಲ್ಲ ಇದೊಂದಿಷ್ಟು ಈ ವೇಸ್ಟ್ ಇದೆ, ಇದರಿಂದ ಏನಾದ್ರೂ ಮತ್ತೆ ಕಸದಿಂದ ರಸ ನಾವು ತೆಗಿಬಹುದು, ಇಟ್ ಈಸ್ ವರ್ತ್ ಅಂತ ಅನ್ನಂಗಾದ್ರೆ ದೆನ್ ಅದನ್ನ ಯಾವ್ದಾದ್ರು ಒಂದು ಇಂಡಸ್ಟ್ರಿಗಳು ಏನ್ ಮಾಡುತ್ತೆ? ಪ್ರೊಕ್ಯೂರ್ಮೆಂಟ್ಗಳು ಮಾಡ್ಕೊಂತವೆ. ಅವು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡ್ಬಿಟ್ಟು ವರ್ತ್ ಅಂತ ಅನ್ನಿಸ್ತು ಅಂದ್ರೆ ಆ ವರ್ತಿ ಪ್ರಾಡಕ್ಟ್ ಗಳನ್ನ ತಗೊಂಡ್ಬಿಟ್ಟು ಅದು ರೀಸೈಕಲ್ ಮಾಡುತ್ತೆ. ಇಲ್ಲ ಅದನ್ನ ಅದು ಪ್ರೊಸೆಸಿಂಗ್ ಮಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಇಲ್ಲ ಇದು ವೇಸ್ಟ್ ಅಂತಂದ್ರೆ ಮತ್ತೆ ಅದೇನ್ ಮಾಡುತ್ತೆ? ಸೈಂಟಿಫಿಕ್ ಡಿಸ್ಪೋಸಲ್ ಮಾಡುತ್ತೆ. ಇದು ಓವರ್ ಆಲ್ ಪ್ರೊಸೆಸ್ ಇದ್ದಂಥದ್ದು. ಈಗ ಈ ಓವರ್ ಆಲ್ ಪ್ರೊಸೆಸ್ ಅಲ್ಲಿ ನೋಡ್ರಿ, ನನಗೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದ್ದೀನಿ. ಈಗ ಈ ಇಂಡಸ್ಟ್ರಿ ನಾನೊಂದು ಈ ವೇಸ್ಟ್, ಈಗ ಕಾಪರೇಜ್ ಈ ವೇಸ್ಟ್ ರೀಸೈಕಲ್ ಅಂತ ಅಂದ್ಬಿಟ್ಟು ನಾನೊಂದು ಇಂಡಸ್ಟ್ರಿ ತೆಗಿತೀನಿ ಅಂತ ತಿಳ್ಕೊಳ್ರಿ. ನನಗೆ ಈ ವೇಸ್ಟ್ ಬೇಕು ಅಂದ್ರೆ ಏನು ಕಲೆಕ್ಷನ್ ಅಥಾರಿಟಿ ಮುನ್ಸಿಪಾಲಿಟಿ ಇದೆಯಲ್ಲ, ಇದಕ್ಕೆ ನಾನು ದುಡ್ಡು ಕೊಟ್ಬಿಟ್ಟು ಇವರಿಗೆ ನಾನು ಈ ವೇಸ್ಟ್ ತಗೊಬೇಕು. ದುಡ್ಡು ಕೊಟ್ಟು ಈ ವೇಸ್ಟ್ ತಗೊಂಡ್ಬಿಟ್ಟು ಇದನ್ನ ನಾನು ಸೈಂಟಿಫಿಕ್ ಆಗಿ ಪ್ರೊಸೆಸ್ ಮಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಇವ್ರದ್ದೆಲ್ಲ ನಾನು ರಿಜಿಸ್ಟರ್ ಆಗಿರಬೇಕು. ಅದಾದ್ಮೇಲೆ ಅದನ್ನ ನಾನು ರೀಸೈಕಲ್ ಮಾಡ್ಬಿಟ್ಟು ಇದನ್ನ ಯಾರಿಗಾದ್ರೂ ಮಾರ್ಬಿಟ್ಟು ಮತ್ತೆ ನಾನು ಲಾಭ ಮಾಡ್ಕೊಬೇಕು. ಬಟ್ ನನಗೇನು ರಿಜಿಸ್ಟರ್ಡ್ ಆಗ್ಬಿಟ್ಟು ಒಂದು ಪ್ರಾಪರ್ ಆಗಿ ಕಾಪರ್ ಏಜ್ ಈ ವೇಸ್ಟ್ ಅಂತ ಅಂದ್ಬಿಟ್ಟು ನಾನು ರೀಸೈಕ್ಲಿಂಗ್ ಮಾಡ್ಬೇಕಂತಿದ್ದೀನಿ, ಪಕ್ಕದಲ್ಲಿ ಯಾರೋ ಒಬ್ಬ ಸುಮ್ಮನೆ ಒಂದು ನಾರ್ಮಲ್ ಒಂದು ಜೋಪಡಿನಲ್ಲಿ ಒಂದು ಈ ವೇಸ್ಟ್ ರೀಸೈಕ್ಲಿಂಗ್ ಇಟ್ಕೊಂಡ್ಬಿಡ್ತಾನೆ. ಅವ್ನು ರಿಜಿಸ್ಟರು ಆಗಿರಲ್ಲ, ಯಾವ ಸೈಂಟಿಫಿಕ್ ಮೆಥಡ್ ಅಲ್ಲೂ ಮಾಡ್ತಿರಲ್ಲ. ಅವ್ನು ಆಕ್ಚುಲಿ ಇನ್ನ ಎನ್ವಿರಾನ್ಮೆಂಟಲಿ ಹಾರ್ಮ್ಫುಲ್ ಮೆಥಡ್ ಅಲ್ಲೇ ರೀಸೈಕಲ್ ಮಾಡ್ತಿರ್ತಾನೆ. ಅವ್ನು ಆ ಥರ ರೀಸೈಕಲ್ ಮಾಡಿಬಿಟ್ಟು ನಾನೇನು ಸೆಲ್ ಮಾಡ್ತೀನೋ ನನಗಿಂತ ಚೀಪಾಗಿ ಒಂದು ಸೆಲ್ ಮಾಡ್ತಾನೆ. ಸೊ ಆ ಕಾರಣದಿಂದ ಅವ್ನಿಗೆ ಲಾಭ ಆಗುತ್ತೆ. ಈ ಕಾರಣದಿಂದನೇ ಯಾಕೆ ನಾನು UPSC KPSC ಕೋಚಿಂಗ್ ಸೆಂಟರ್ ಇಟ್ಟಿದ್ದೀನಿ, ನಾನು ಯಾಕೆ ಈ ವೇಸ್ಟ್ ಕ್ಲಿನಿಕನ್ನು ಅಥವಾ ಈ ವೇಸ್ಟ್ ಇಂಡಸ್ಟ್ರಿನ ಹಾಕಿಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ. ಈಗ ಆಕ್ಚುಲಿ ಇಲ್ಲಿ ಈ ಥರ ನಿಮಗೆ ಒಂದು ಆರ್ಗನೈಸ್ಡ್ ಸೆಕ್ಟರು ಈ ವೇಸ್ಟ್ ರೀಸೈಕ್ಲಿಂಗ್ ಬಂತು ಅಂದರೆ ಭಾಳ ಚೆನ್ನಾಗೆ. ಅದನ್ನು ಬರೋದಕ್ಕೆ ಕೆಲವು ಪೂರಕವಾದಂಥ ಪಾಲಿಸಿಗಳನ್ನು ಮಾಡಿಕೊಡ್ಬೇಕು. ಈಗ ನಾವು ನೋಡ್ತಿರುವಂಥ ಈ ಆರ್ಟಿಕಲ್ ಅಲ್ಲಿ ಇಟ್ಸ್ ಎ ನ್ಯೂ ಆಪರ್ಚುನಿಟಿ ಫಾರ್ ಈ ವೇಸ್ಟ್ ರೀಸೈಕಲ್ಸ್ ಅಂದರೆ ಇಲ್ಲಿ ಏನಂತಿದೆ ನೋಡೋಣ. ಆಕ್ಚುಲಿ ನಲ್ಲಿ ನಿಮಗೆ ಇದನ್ನ ಹೇಳಿದ್ನಲ್ಲ, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಲ್ಲಿ EPR ಅಂತ ಅಂದ್ಬಿಟ್ಟು ಒಂದಿದೆ. EPR ಅಂತಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಈಗ ನಾನು ಇಫ್ ಐ ಆಮ್ ಎ ಪ್ರೊಡ್ಯೂಸರ್ ಆಫ್ ದಿ ಐಫೋನ್, ನಾನೀಗ ಐಫೋನ್ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ರಿ. ನಾನು ಐಫೋನ್ ಪ್ರೊಡ್ಯೂಸ್ ಮಾಡಿದ್ರೆ ಈಗ ಇಷ್ಟು ಎಲೆಕ್ಟ್ರಾನಿಕ್ ಐಟಮ್ನ ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನ, ಇಷ್ಟು ಎಲೆಕ್ಟ್ರಾನಿಕ್ ಐಟಮ್ನ ಪ್ರೊಡ್ಯೂಸ್ ಮಾಡಿದೆ ಅಂತಂದ್ರೆ ದೆನ್ ನನ್ನ ಕರ್ತವ್ಯ ಅಷ್ಟೇ kg ಆಫ್ ಈ ವೇಸ್ಟ್ ಅನ್ನ ನಾನು ಪ್ರೊಸೆಸ್ ಮಾಡಿ ರೀಸೈಕಲ್ ಮಾಡುವಂಥದ್ದು ನಂದೇ ಕರ್ತವ್ಯ. ಅರ್ಥ ಆಗ್ತಿದೆ? ನಾನು ಎಷ್ಟು ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡ್ತೀನೋ ಈ ಎನ್ವಿರಾನ್ಮೆಂಟಿಗೆ, ಅಷ್ಟೇ ಆ ಎನ್ವಿರಾನ್ಮೆಂಟಿಂದ ಆ ಈ ವೇಸ್ಟ್ನ ನಾನು ತೆಗೆದುಬಿಟ್ಟು ಏನು ಮಾಡ್ಬೇಕು, ಅದನ್ನ ನಾನು ರೀಸೈಕಲ್ಲು ಮತ್ತು ಸೈಂಟಿಫಿಕ್ ಡಿಸ್ಪೋಸಲ್ ಮಾಡಬೇಕು. ನಾನಿರೋವಂಥದ್ದು ಐಫೋನ್ ಪ್ರಿಪೇರ್ ಮಾಡೋವಂಥದ್ದು ಇರೋನು ನಾನು. ಈಗ ನಾನು ಯಾಕೆ ರೀಸೈಕ್ಲಿಂಗ್ ಇವೆಲ್ಲ ತಲೆ ಕೆಡಿಸ್ಕೊಳ್ಳಿ? ನಾನೇನು ಮಾಡ್ತೀನಿ, ಈಗ ಹೊಸದಾಗಿ ಕಾಪರ್ ಏಜ್ ರೀಸೈಕ್ಲಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆಯಲ್ಲ, ಆ ಕಾಪರ್ ಏಜ್ ರೀಸೈಕಲ್ ಇಂಡಸ್ಟ್ರಿ ಕೊಟ್ಬಿಡ್ತೀನಿ. ಆ್ಯಂಡ್ ಈ ಕಾಪರ್ ಏಜ್ ರೀಸೈಕಲ್ ಇಂಡಸ್ಟ್ರಿ ಹೋಗ್ಬಿಟ್ಟು ಈ ವೇಸ್ಟನ್ನು ಕಲೆಕ್ಟ್ ಮಾಡ್ಬೇಕು ಅವರು. ಅರ್ಥ ಆಗ್ತಿದೆಯಾ? ಕಲೆಕ್ಟ್ ಮಾಡೋದಕ್ಕೂ ದುಡ್ಡು ಯಾರು ಕೊಡ್ತಾರೆ? ಈ ಇಂಡಸ್ಟ್ರಿನ ಕೊಡ್ತಾರೆ. ತಗೊಳಪ್ಪ, ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಇದು ನೀವು ಹೋಗ್ಬಿಟ್ಟು ಕಲೆಕ್ಟ್ ಮಾಡು ಅಂತ. ದೆನ್ ಪ್ರೊಸೆಸಿಂಗ್ ಮಾಡಿ ಅದೆಲ್ಲದಕ್ಕೂ ಕೂಡ ಇವರೇ ದುಡ್ಡು ಕೊಡ್ತಾರೆ. ದೆನ್ ಇವ್ರು ರೀಸೈಕಲ್ ಮಾಡಿದ್ರು ಕೂಡ ಇವ್ರಿಗೆ ದುಡ್ಡು ಬರುತ್ತೆ. ಹಾಗಾಗಿ ಈಗ ರಿಜಿಸ್ಟರ್ಡ್ ಇಂಡಸ್ಟ್ರಿಗಳು ಈಗ ಬರ್ರಿ ಆಟಕ್ಕೆ, ಸೈಂಟಿಫಿಕ್ ಡಿಸ್ಪೋಸಲ್ಲು ಮಾಡ್ತೀವಿ, ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟೂ ಮಾಡ್ತೀವಿ. ಇದೇನು ಐಫೋನ್ ಪ್ರೊಡ್ಯೂಸರ್ಸ್ ಇದಾರಲ್ಲ, ಇವ್ರ ರೆಸ್ಪಾನ್ಸಿಬಿಲಿಟಿ, ಇವ್ರು ಬೀದಿಗೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಬೇಕಲ್ಲ, ಆ ಕೆಲಸನೂ ನಾವೇ ಮಾಡ್ಕೊಂತೀವಿ. ನಮಗೆ ಅದಕ್ಕೂ ದುಡ್ಡು ಸಿಗುತ್ತೆ, ರೀಸೈಕಲ್ ಮಾಡಿ ಸೆಲ್ ಮಾಡೋದಕ್ಕೂ ದುಡ್ಡು ಸಿಗುತ್ತೆ. ಹಾಗಾಗಿ ಈ ಆರ್ಟಿಕಲ್ ಹೇಳ್ತಾ ಇರೋಂಥದ್ದು ಇಟ್ಸ್ ಎ ನ್ಯೂ ಆಪರ್ಚುನಿಟಿ ಫಾರ್ ಈ ವೇಸ್ಟ್ ರೀಸೈಕ್ಲರ್ ಅಂತ ಹೇಳ್ತಿರೋದು. ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ, ಗೌರ್ಮೆಂಟ್ ಈಸ್ ಆಲ್ಸೋ ಇನ್ಸೆಂಟಿವೈಸಿಂಗ್ ರಿಜಿಸ್ಟರ್ಡ್ ಇ ವೇಸ್ಟ್ ರೀಸೈಕ್ಲರ್ಸ್. ಇಲ್ಲಿದೆ ನೋಡಿ, ರೀಸೈಕ್ಲರ್ಸ್ ಆನ್ ಪ್ರೊಸೆಸಿಂಗ್ ಸರ್ಟೈನ್ ಕ್ವಾಂಟಿಟಿ ಆಫ್ ವೇಸ್ಟ್ ವುಡ್ ಬಿ ಗಿವನ್ ಎ ಸರ್ಟಿಫಿಕೇಟ್ ಬೈ CPCB. ಅಂದರೆ ಈಗ ಇವ್ರೇನಾದ್ರೂ ಐಫೋನ್ ಪ್ರೊಡ್ಯೂಸರ್ಸ್ ಏನಿದಾರಲ್ಲ, ಇವ್ರು ಐಫೋನ್ ಪ್ರೊಡ್ಯೂಸರ್ಸು 10 kg ಐಫೋನ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ದೆನ್ ರೀಸೈಕ್ಲಿಂಗ್ ಇವ್ರು ಎಷ್ಟು ಮಾಡ್ಬೇಕು? ಇವ್ರಿಗೆ ಕಮಿಟ್ಮೆಂಟ್ ಇರೋದು 10 kg ಮಾಡ್ಬೇಕಾ? ಅಲ್ಲ ನನಗೆ ಒಂದು 20 kg ಸಿಗುತ್ತೆ. ಇವ್ರು ಐಫೋನ್ ಅವರು ಹೇಳ್ತಾರೆ, 20 kg ಸಿಗುತ್ತಲ್ಲ, ನಂದೇ ಅಂತಲ್ಲ, ಯಾವ್ದು ಸಿಗುತ್ತೋ ಒಂದು 20 kg ನೀನು ಪ್ರೊಸೆಸ್ ಮಾಡಿ ಇಟ್ಕೊಂಡ್ಬಿಡು. 20 kg ನೀನು ಪ್ರೊಸೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿನಗೆ 20 kg ಇಲ್ಲಿ 10 kg ನೀನು 2 ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತೀಯಾ. ಒಂದು ಸರ್ಟಿಫಿಕೇಟು ಇವರು ಆಪಲ್ ಐಫೋನ್ ಅವರು ಇವ್ರು ಬೈ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಬೈ ಮಾಡ್ಬಿಟ್ಟು ಯಾರಾದ್ರೂ ಅಥಾರಿಟಿ ಬಂದ್ರೆ ಹೇಳ್ತಾರೆ, ನೋಡ್ರಿ ನಾವು 10 kg ಐಫೋನ್ ಪ್ರೊಡ್ಯೂಸ್ ಮಾಡಿದ್ವಿ, ಈಗ 10 kg ಅಷ್ಟು ನಾವು ಈ ವೇಸ್ಟ್ ರೀಸೈಕಲ್ ಮಾಡಿದೀವಿ, ನೋಡ್ರಿ ನಮ್ಮ ಸರ್ಟಿಫಿಕೇಟ್ ಇದೆ ಅಂತ ಅಂತಾರೆ. ಇನ್ನೊಂದು ಸರ್ಟಿಫಿಕೇಟ್ ಇಲ್ಲಿ ಉಳಿದಿರುತ್ತಾ, ಇನ್ನೊಂದು 10 kg ಇದನ್ನ ಬೇರೆ ಯಾವ್ದಾದ್ರು ಕಂಪ್ನಿ, ಸ್ಯಾಮ್ಸಂಗ್ ಬೇಕಾದ್ರೆ ಈ 10 kg ಸರ್ಟಿಫಿಕೇಟ್ ಅನ್ನ ಅವ್ರು ಬೇಕಾದ್ರೆ ಬೈ ಮಾಡ್ಬೋದು. ಸೊ ಈ ತರ
ಏನು ಇವಾಗ ಕಾಪರ್ ಏಜ್ ರೀಸೈಕ್ಲಿಂಗ್ ಇಂಡಸ್ಟ್ರಿ ನಾನು ಮಾಡ್ಬೇಕಂತಿದ್ದೀನಲ್ಲ, ನನಗೆ ಬಂಪರ್ ಅಡ್ವಾಂಟೇಜ್ ಸಿಗುತ್ತೆ. ಹಾಗಾಗಿ ಯಾರ ಹತ್ರ ನಿಮ್ಮ ಹತ್ರ ಫಂಡಿಂಗ್ ಇತ್ತು, ರೊಕ್ಕ ಇತ್ತು ಅಂತಂದ್ರೆ ಇವೆಲ್ಲ ಅನ್ವಾಂಟೆಡ್ ಬಿಡ್ರಿ. ಇದು ದ ಫ್ಯೂಚರ್ ಇಸ್ ದಿ ಇ ವೇಸ್ಟ್ ರೀಸೈಕ್ಲಿಂಗ್. ಹಾಗಾಗಿ ಇ ವೇಸ್ಟ್ ರೀಸೈಕ್ಲಿಂಗ್ ಕಡೆ ನೀವು ಗಮನ ಕೊಡಿಸಿ. ಹಾಗಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯುಡ್ ಬಿ ಗಿವನ್ ಎ ಸರ್ಟಿಫಿಕೇಟ್. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ ಕ್ಯಾನ್ ಬೈ ದಿ ಸರ್ಟಿಫಿಕೇಟ್ ಆನ್ಲೈನ್ ಟು ಮೀಟ್ ದೇರ್ ಆನ್ಯುವಲ್ ಟಾರ್ಗೆಟ್ಸ್. ಸೊ ಆ ಕಾರಣದಿಂದ ಇದು ನಮಗೆ ಇ ವೇಸ್ಟ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ. ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಆರ್ಟಿಕಲ್ ನ ದ ಹಿಂದೂ 4th June ಸ್ಕೀಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಹಾಕಿದ್ದೀನಿ. ಯಾವ್ದಿದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂದ್ರೆ, ಮುಂಚೆ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರೆಜ್ಯುವಿನೇಷನ್ ಅಂತ ಒಂದು ಮಿನಿಸ್ಟ್ರಿ ಇತ್ತು. ಜೊತೆಗೆ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂತ ಇನ್ನೊಂದಿತ್ತು. ಈ ಎರಡೂ ಮಿನಿಸ್ಟ್ರಿಗಳನ್ನು ಕಂಬೈನ್ ಮಾಡಿಬಿಟ್ಟು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತ ಮಾಡಿರೋದು. ಈ ಮಿನಿಸ್ಟ್ರಿ ಆಫ್ ಜಲಶಕ್ತಿನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕೀಮ್ ಬಂದು ಜಲ್ ಜೀವನ್ ಮಿಷನ್. ಅಂದ್ರೆ ಮುಂಚೆ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಅಂತ ಒಂದಿತ್ತು. ಈ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ ಅನ್ನೇ ಈಗ ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಇದು ಜಲ್ ಜೀವನ್ ಮಿಷನ್ ಇಂದ ಒಂದೇ ಒಂದು ಗೋಲು. ಆ ಗೋಲ್ ಏನು? ಹರ್ ಘರ್ ನಾಲ್ ಸೆ ಜಲ್ ಬೈ 2024. ಅಂದ್ರೆ ಹರ್ ಘರ್, ಪ್ರತಿ ಮನೆಗೂ, ನಾಲ್ ಸೆ ಜಲ್ ಅಂತಂದ್ರೆ ನಳ ಅಂತಂದ್ರೆ ಏನು? ಪೈಪ್ ಮೂಲಕ ಮನೆಗೆ ನೀರು ಬರಬೇಕು. ಅರ್ಥ ಆಗ್ತಿದ್ಯಾ? ಆ ನೀರು ಮತ್ತೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಟಿ ಇರಬೇಕು. ಸುಮ್ನೆ ಯಾವ್ದಾದ್ರು ಕೊಚ್ಚೆ ನೀರು ಕಳ್ಸೋದಲ್ಲ, ಆಯ್ತಾ? ಪ್ರಿಸ್ಕ್ರೈಬ್ಡ್ ಕ್ವಾಲಿಟಿ ಇರಬೇಕು. ಡ್ರಿಂಕಿಂಗ್ಗೆ ಫಿಟ್ ಇರುವಂತ ವಾಟರ್ ಅನ್ನ ಪ್ರತಿಯೊಂದು ಮನೆಗೂ ಕಳಿಸ್ಬೇಕು ಬೈ 2024. ಅದು ಈ ಒಂದು ಮಿಷನಿನ ಗೋಲು. ದೆನ್ ಹಾಗಾದ್ರೆ ಏನು, ಒಂದು ಚೊಂಬ್ ನೀರು ಕೊಡ್ತೀರಾ ಪ್ರತಿ ಮನೆಗೂ? ದಟ್ ಈಸ್ WHO ಅಂಡ್ ವರ್ಲ್ಡ್ ಬ್ಯಾಂಕ್ ಕೂಡ ಪ್ರಿಸ್ಕ್ರೈಬ್ ಮಾಡಿದೆ ಇದರಲ್ಲಿ. ಏನಂದ್ರೆ ಒಬ್ಬ ವ್ಯಕ್ತಿಗೆ ಮಿನಿಮಮ್ ಪರ್ ಕ್ಯಾಪಿಟ ಅಂದ್ರೆ ಒಬ್ಬ ವ್ಯಕ್ತಿಗೆ 55 ಲೀಟರ್ ಆದ್ರೂ ಮಿನಿಮಮ್ ನೀರು ಬೇಕು. ಅಷ್ಟು ಕ್ವಾಂಟಿಟಿನ ಇದು ಪ್ರಮೋಟ್ ಮಾಡೋ ತರ ಮಾಡಬೇಕು. ಇದನ್ನ ಹಿಮಾಲಯ ಅಥವಾ ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದಾವಲ್ಲ, ಅದಕ್ಕೆ 90% ಫಂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರೆ 10% ಸ್ಟೇಟ್ ಹಾಕಬೇಕು. ಬೇರೆ ಸ್ಟೇಟ್ಗಳಿಗೆ ಇದು ಯಾಕೋ 50-50 ಮಾಡಿದ್ದಾರೆ. ಯೂಶಲಿ 60-40 ಇರುತ್ತೆ, 50-50 ಮಾಡಿದ್ದಾರೆ. ಇದು 50-50 ಮಾಡಿದಿರಲ್ಲ, ನಾವು ರಾಜಸ್ಥಾನ, ನಮಗೆ ನೀರಿಂದೆಲ್ಲ ತೊಂದರೆ ಇದೆ, ನೀವು ನಮಗೂ ಕೂಡ ಇದು 90-10 ಕೊಡ್ಬೇಕಂತ ಅಂದ್ಬಿಟ್ಟು ಈಗ ಅಲ್ಲಿ ರಾಜಸ್ಥಾನ್ ಕೇಳ್ತಿದ್ದಾರೆ. ಹಾಗಾಗಿ ನ್ಯೂಸ್ ಅಲ್ಲಿ ಇದೆ ಹೊರತು ಮತ್ತೇನು ನಮಗಿದು ಇಂಪಾರ್ಟೆಂಟ್ ಇಲ್ಲ. ಈ ಆರ್ಟಿಕಲ್ ನ ದ ಹಿಂದೂ 4th June ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಅಫ್ಘಾನ್ ಅಂಡರ್ ಹಾಕಿದೀವಿ. ನಮಗೆ ಆಲ್ರೆಡಿ ಗೊತ್ತಿದೆ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಇವಾಗ ಗೌರ್ಮೆಂಟಿನ ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು. ಅಫ್ಘಾನಿಸ್ತಾನ ಆಳ್ತಿರುವಂಥದ್ದು ತಾಲಿಬಾನ್. ಇದು ಫಸ್ಟ್ ಟೈಮ್ ಅಲ್ಲ ತಾಲಿಬಾನ್ ಆಳ್ತಾ ಇರುವಂಥದ್ದು. 1990s ಅಲ್ಲಿ ಕೂಡ ತಾಲಿಬಾನ್ ಗೌರ್ಮೆಂಟಿನ ಕ್ಯಾಪ್ಚರ್ ಮಾಡ್ಕೊಂಡಿತ್ತು. ಅದಾದ್ಮೇಲೆ US ನಾನ್ ಬರ್ತೀನಿ, ನಾನ್ ತಾಲಿಬಾನ್ನ ಓಡಿಸ್ತೀನಿ, ಇಲ್ಲಿ ಡೆಮೋಕ್ರಸಿನ ಸೆಟಪ್ ಮಾಡ್ತೀನಿ, ಅದಕ್ಕೆ ಬೇಕಾಗಿರೋ ಫಂಡ್ ಜನನೆಲ್ಲ ಕೊಡ್ತೀನಿ ಎಲ್ಲ ಹೇಳಿದ್ರು. ದೆನ್ ಮೊನ್ನೆ ಆಯ್ತಪ್ಪ, ನಮ್ಮ ಕೆಲಸ ನಮ್ಮ ಕೈಲಿ ಆದಷ್ಟು ನಾವು ಎಫರ್ಟ್ಸ್ ಹಾಕಿದೀವಿ, ಇನ್ ಅಫ್ಘಾನಿಸ್ತಾನ್ ಯು ಆರ್ ಎಂಪವರ್ಡ್, ಯು ಕ್ಯಾನ್ ರೂಲ್ ಯುವರ್ ಸೆಲ್ಫ್ ಅಂದು ಹೋಗ್ತಿದ್ದಂಗೆ ಇತ್ಲಾಗ ತಾಲಿಬಾನ್ ಬಂದು ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಇವಾಗ ಮತ್ತೆ ಅಫ್ಘಾನಿಸ್ತಾನಲ್ಲಿ ಯಾರಿದ್ದಾರೆ? ತಾಲಿಬಾನ್ ಇದ್ದಾರೆ. ಹಾಗಾದ್ರೆ ಇಂಡಿಯಾ 1990sಗೆ ಇಂಡಿಯಾ ಇದ್ದಂತಹ ಒಂದು ಮನಸ್ಥಿತಿ ಇವಾಗ 2022 ಅಲ್ಲಿ ಇಂಡಿಯಾ ಇರುವಂತಹ ಮನಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇದು ಕಂಪ್ಯಾರಿಸನ್ ಕೊಟ್ಟಿರುವಂತದ್ದು. ಅದು ನಾವು ತಿಳ್ಕೊಬೇಕು. ಸೊ ಈ ಆರ್ಟಿಕಲ್ ಅರ್ಥ ಆಗಬೇಕಾದ್ರೆ ಒಂದಿಷ್ಟು ಬೇಸಿಕ್ಸ್ ಗಳನ್ನ ನಾವು ನೋಡ್ತಾ ಬರೋಣ. ಆಕ್ಚುಲಿ ತಾಲಿಬಾನ್ ಅಂತಂದ್ರೆ ಏನು? ತಾಲಿಬಾನ್ ಅಂದ್ರೆ ಇದು ಒಂದು ಸುನ್ನಿ ಎಥನಿಕ್ ಗ್ರೂಪ್. ಪಾಸ್ತೂನ್ ಅಂತ ಅಂದ್ಬಿಟ್ಟು ಟ್ರೈಬ್ ಇದ್ದಾರೆ ಅಫ್ಘಾನಿಸ್ತಾನಲ್ಲಿ, ಆ ಟ್ರೈಬ್ ಇಂದ ಆಗಿರುವಂತವ್ರು. ಇವರು ಇಸ್ಲಾಮಿಕ್ ಟೆರರ್ ಗ್ರೂಪ್. ಯಾಕಂದ್ರೆ ಅಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ತುಂಬಾ ಫ್ರೀ ಆಗಿ ವುಮೆನ್ಗೆ ಪವರ್ ಕೊಡುವಂಥದ್ದು, ವುಮೆನ್ ಎಂಪವರ್ಮೆಂಟ್ ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ, ಕೋರ್ ಶರಿಯಾ ಲಾ ಹಾಕ್ಬೇಕು, ಕೋರ್ ಶರಿಯಾ ಲಾ ಪ್ರಕಾರ ದೇಶ ನಡೆಸಬೇಕು ಅಂತ ಅಂದ್ಬಿಟ್ಟು ಟೆರರಿಸಮ್ಗೆ ಬಿದ್ದಂತಹ ಒಂದು ಇಸ್ಲಾಮಿಕ್ ಟೆರರ್ ಗ್ರೂಪ್. ಇವ್ರಿಗೆ ಕರೆಂಟ್ಲಿ ಅಫ್ಘಾನಿಸ್ತಾನಲ್ಲಿ ಗೌರ್ಮೆಂಟ್ ಅಲ್ಲಿ ಮೆನ್ ಓನ್ಲಿ ಗೌರ್ಮೆಂಟ್ ಅಂತ ಮಾಡ್ತಿದೆ. ಅಂದ್ರೆ ವುಮೆನ್ಗೆ ಇನ್ನ ಅವರು ಯಾವುದೇ ರೀತಿಯಾದಂತಹ ಪವರ್ಸ್ ಆಗಲಿ ಅಥವಾ ಅವ್ರಿಗೆ ಯಾವುದೇ ರೀತಿಯಂತಹ ಎಂಪವರ್ಮೆಂಟ್, ಎಜುಕೇಶನ್ ಇದೆಲ್ಲ ಕೊಡೋದಕ್ಕಾಗ್ಲಿ ಅವರು ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾರೆ. ಈ ತರ ಒಂದು ಗ್ರೂಪ್. ಆಕ್ಚುಲಿ 1990ನಲ್ಲಿ ಯಾವಾಗ ಈ ತಾಲಿಬಾನ್ ಕ್ಯಾಪ್ಚರ್ ಮಾಡಿತ್ತಲ್ಲ, ಅವಾಗ ಇಂಡಿಯಾ ಪಾಲಿಸಿ ಆಫ್ ಡಿಸ್ಎಂಗೇಜ್ಮೆಂಟ್ ಮಾಡಿದ್ವಿ. ಡಿಸ್ಎಂಗೇಜ್ಮೆಂಟ್ ಅಂದ್ರೆ ಈ ತಾಲಿಬಾನ್ ಸರಿ ಇಲ್ಲ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಓಡಿಸ್ರಿ, ಯಾರ್ಯಾರು ತಾಲಿಬಾನಿಗೆ ಅಂದ್ರೆ ಯಾರ್ಯಾರು ತಾಲಿಬಾನ್ ಆಪೋಸಿಟ್ ಇರ್ತಾರೋ ಅವರಿಗೆ ಇಂಡಿಯಾ ಸಪೋರ್ಟ್ ಮಾಡ್ತಿತ್ತು. ಬಟ್ ಅರೆ ಇವತ್ತು ಹಂಗೆ ಮಾಡ್ತಿಲ್ಲ ಇಂಡಿಯಾ. ಇವತ್ತೇನ್ ಮಾಡ್ತಿದೆ ಇಂಡಿಯಾ? ಗ್ರಾಜುವಲ್ ಬೈಲ್ಯಾಟ್ರಲ್ ಎಂಗೇಜ್ಮೆಂಟ್ ರೂಟೆಡ್ ಇನ್ ರಿಯಲಿಸಮ್. ಈಗ ನಾವು ಅವಾಗ ಅಫ್ಘಾನಿಸ್ತಾನ ಓಡಿಸಿದ್ವಿ, ಆಯ್ತಾ? ಅಮೆರಿಕನ ಸಪೋರ್ಟ್ ಮಾಡ್ತು, ಬಂತು, ಹೋಯ್ತು. ಈಗ ಅಮೆರಿಕನು ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿದೆ. ಈಗ ನಾವೇನಾದ್ರೂ ಇಲ್ಲಿ ತಾಲಿಬಾನ್ಗೆ ನಾವು ತಾಲಿಬಾನ್ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ತಾಲಿಬಾನ್ ಮಾತಾಡಿಸಿಲ್ಲ, ಹಂಗೆ ಜೊತೆ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ಲಂಗೆ ಇದ್ವಿ ಅಂತ ತಿಳ್ಕೊಳ್ರಿ. ದೆನ್ ಅವಾಗ ತಾಲಿಬಾನ್ ಹೌದಾ ಮಕ್ಕಳ ಇಂಡಿಯಾದವ್ರು ನೀವು ಹಿಂಗ್ ಮಾಡ್ತೀರಾ, ಹಂಗಾರೆ ಎಲ್ಲ ಟೆರರ್ ಗ್ರೂಪ್ ಯಾರ್ಯಾರು ಇಂಡಿಯಾಗೆ ಅಟ್ಯಾಕ್ ಮಾಡ್ಬೇಕಲ್ಲ ಟೆರರ್ ಗ್ರೂಪ್ಗಳು, ಅವರೆಲ್ಲರೂ ಕೂಡ ನಾನು ಆಫ್ಘಾನಿಸ್ತಾನಲ್ಲಿ ಒಂದು ಗೆಸ್ಟ್ ಹೌಸ್ ಮಾಡ್ಕೊಡ್ತೀನಿ, ಬರ್ರಿ ಆರಾಮಾಗಿ ನೀವು ಅಟ್ಯಾಕ್ ಮಾಡ್ರಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಇಲ್ಲಾಂದ್ರೆ ಈ 20 ವರ್ಷ ನೀವು ಇಂಡಿಯಾ ಅಫ್ಘಾನಿಸ್ತಾನಲ್ಲಿ ಡೆಮೋಕ್ರಸಿ ಸೆಟಪ್ ಮಾಡ್ಬೇಕಂತ ಪಾರ್ಲಿಮೆಂಟರಿ ಬಿಲ್ಡಿಂಗ್ ಕಟ್ಟಿಸ್ಕೊಡೋದು, ಅದು ಕೊಡೋದು, ಇದು ಕೊಡೋದೆಲ್ಲ ಮಾಡಿದಿರಲ್ಲ, ಅವು ಅಷ್ಟು ಹೊಡೆದಾಕ್ಬಿಟ್ಟು ಅಷ್ಟು ನಿಮಗೆ ನೀರಲ್ಲಿ ಸಮುದ್ರದಲ್ಲಿ ಹುಣ್ಸೆಣ್ ಕ್ಯೂಚ್ದಂಗೆ ನಾನು ಅದನ್ನ ಮಾಡ್ತೀನಿ, ಆಯ್ತಾ? ಆಂಟಿ ಇಂಡಿಯಾ ಇದನ್ನ ಎತ್ಕೊಂತೀನಿ.
ದೆನ್ ಆಮೇಲೆ ಆಂಟಿ ಇಂಡಿಯಾ ಎತ್ಕೊಂತೀನಿ ಅಂದ್ರೆ ಯಾರ ಜೊತೆ ಒಂದಾಗ್ಬಿಡ್ತಾರೆ ಇವರು, ಪಾಕಿಸ್ತಾನಿಗೆ ಮತ್ತೆ ಕ್ಲೋಸ್ ಆಗ್ಬಿಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಯಾ ಯೋಚನೆ ಮಾಡ್ಬಿಟ್ಟು ಅವಾಗೇನೋ ಬುದ್ಧಿ ಇರಲ್ಲ, 1990s ಅಲ್ಲಿ ನಾವು ಆ ಥರ ಮಾಡಿದ್ವಿ ಸಿಚುವೇಶನ್. ಈಗಂತೂ ವಿಲ್ ಹ್ಯಾವ್ ಎ ಬೈಲ್ಯಾಟರಲ್ ಎಂಗೇಜ್ಮೆಂಟ್ ಈವನ್ ಇಫ್ ಇಟ್ ಇಸ್ ತಾಲಿಬಾನ್, ಬಟ್ ವಿತ್ ರಿಯಾಲಿಸಮ್ ಅಲ್ಲಿ ನಾವು ಇದನ್ನ ಹೇಳ್ತೀವಿ. ಅಂಡ್ ತಾಲಿಬಾನಿಗೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿ, ಪಾಪ ನಿಮ್ಮ ಹೆಣ್ಮಕ್ಳಿಗೆ ವೋಟ್ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ಎಲ್ಲ ಬಿಡಿ ಅಂತ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆ ಈ ತರ ಯೂ ಟರ್ನ್ ಯಾಕಪ್ಪ ಇಂಡಿಯಾದೆ ಅಂತ ಹೇಳೋದಾದ್ರೆ, ಇಲ್ಲಿ ಹೇಳಿದೀವಲ್ಲ, ಇಂಡಿಯಾ ಮೇಡ್ ಬಿಲಿಯನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಲಾಸ್ಟ್ 20 years. ಬಿಲಿಯನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನೇನ್ ಮಾಡಿದ್ರು ಇಂಡಿಯಾ? ಒಂದ್ ನಿಮಿಷ ಆ ಪಟ್ಟಿನ ನೋಡ್ಕೊಂಬರೋಣ. ಇಲ್ಲಿದೆ ನೋಡ್ರಿ, ಜರಾಂಜ್ ದಿಲಾರಮ್ ಅಂತ ಹೈವೇ ಮಾಡಿದೆ. ದೆನ್ ಅಲ್ಲಿ ಹರಿ ರಿವರ್ ಅಂತಿದೆ, ಆ ಹರಿ ರಿವರ್ ಮೇಲೆ ಸಲ್ಮಾ ಡ್ಯಾಮ್ ಅಂತ ಮಾಡಿದೀವಿ. ನ್ಯೂ ಅಫ್ಘಾನಿಸ್ತಾನ್ ಪಾರ್ಲಿಮೆಂಟರಿ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದೀವಿ. ಮಿಲಿಟರಿ ಇಕ್ವಿಪ್ಮೆಂಟ್, ಅಫ್ಘಾನ್ ಸೆಕ್ಯೂರಿಟಿ ಫೋರ್ಸ್ಗೆ ಟ್ರೈನಿಂಗು. ದೆನ್ ಆಮೇಲೆ ಬ್ಯಾಮಿಯಾನ್ ಹೆರಾತ್ ರೈಲ್ ಲಿಂಕ್, ಅಥವಾ ಅಲ್ಲೊಂದು ಹಜಿಜಾಕ್ ಮೈನ್ಸ್ ಅಂತಿದೆ, ಆ ಮೈನ್ಸ್ ಡೆವಲಪ್ಮೆಂಟು. ದೆನ್ ಪುಲ್ ಐ ಕುಮ್ರಿ, ಇದು ಪವರ್ ಲೈನು. ಆಮೇಲೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಚೈಲ್ಡ್ ಹೆಲ್ತ್. ಈ ತರ ಎಷ್ಟೊಂದು ನಾವು ಮಾಡಿದೀವಿ. ಇವೆಲ್ಲವೂ ಕೂಡ ಹಾಳಾಗ್ಬಿಡುತ್ತೆ ಈಗ ನಾವೇನಾದ್ರೂ ತಾಲಿಬಾನಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ. ದೆನ್ 1990 ತಾಲಿಬಾನ್ ಇದ್ದಾಗ ಅಲ್ಲಿ ಆಂಟಿ ಟೆರರ್ ಗ್ರೂಪಿಗೆಲ್ಲ ಒಂಥರ ಸೇಫ್ ಹೆವನ್ ಇತ್ತು. ಇವಾಗ ನಾವು ಗ್ರಾಜುವಲ್ ಬೈಲ್ಯಾಟರಲ್ ಎಂಗೇಜ್ಮೆಂಟ್ ರೂಟೆಡ್ ಇನ್ ರಿಯಲಿಸಮ್ ಅಂದ್ರೆ, ನೋಡಪ್ಪ ನೀವು ನಿಮ್ಮ ದೇಶ, ಈಗ ನೀವು ಎತ್ನಿಕ್ ಗ್ರೂಪ್, ನೀವು ಟ್ರೈಬಲ್ ಗ್ರೂಪ್, ನೀವು ನಿಮ್ಮ ದೇಶ ನೀವು ಆಳ್ಕೊಂತಿದ್ದೀರಾ, ನಮಗೇನು ತೊಂದರೆ ಇಲ್ಲ, ಇಂಡಿಯಾಗೆ ತೊಂದರೆ ಆಗದಿರೋ ಥರ ನೀವು ನೋಡಬೇಕು ಅಂದ್ರೆ ನಾವು ನಿಮ್ಮನ್ನು ರೆಕಗ್ನಿಷನ್ ಮಾಡ್ತೀವಿ, ನಿಮ್ಮ ಜೊತೆ ಬೈಲ್ಯಾಟರಲ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಪ್ರೊವೈಡೆಡ್ ಯು ಹ್ಯಾವ್ ಟು ಪ್ರಾಮಿಸಸ್ ದಟ್ ನಿಮ್ಮ ಮಣ್ಣಿಂದ ಯಾರೇ ವ್ಯಕ್ತಿನೂ ಕೂಡ ಅಲ್ಲಿಂದ ಇಂಡಿಯಾಗೆ ಟೆರರಿಸಮ್ ಲಾಂಚ್ ಮಾಡಬಾರ್ದು ಅಂತ ನೀವು ಪ್ರಾಮಿಸ್ ಮಾಡಿ ಅಂತ ಅಂದ್ಬಿಟ್ಟು ಆ ಥರ ಮಾಡಿಸ್ಕೊಂತಾರೆ. ಆಮೇಲೆ ಇನ್ನೊಂದೇನು ನಮಗೆ ಭಯ ಅಂದ್ರೆ, ದ ಮೋರ್ ವಿ ಅಪೋಸ್ ತಾಲಿಬಾನ್ ದ ಮೋರ್ ಕ್ಲೋಸ್ ಇಟ್ ಗಿಟ್ಸ್ ಟು ಪಾಕಿಸ್ತಾನ್. ಹಾಗಾಗಿ ಅದು ಕೂಡ ನಾವು ರಿಸ್ಕ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಕಾರಣದಿಂದ ಇವಾಗ ನಾವು ಅಫ್ಘಾನಿಸ್ತಾನ್ ಜೊತೆ ಗ್ರಾಜುವಲ್ ಬೈಲ್ಯಾಟರಲ್ ಎಂಗೇಜ್ಮೆಂಟ್ ರೂಟೆಡ್ ಇನ್ ರಿಯಲಿಸಮ್ ಅನ್ನ ನಾವು ಮಾಡ್ತಾ ಇದೀವಿ. ಅಷ್ಟು ನಿಮಗೆ ಈ ಆರ್ಟಿಕಲ್ ಬಗ್ಗೆ ಗೊತ್ತಿರಬೇಕು. ಈ ಆರ್ಟಿಕಲ್ನ ದ ಹಿಂದೂ 4th June ಎಕಾಲಜಿ ಅಂಡರ್ ESZ, ದಟ್ ಈಸ್ ಎಕೋ ಸೆನ್ಸಿಟಿವ್ ಝೋನ್ ಅಂಡರ್ ಈ ಆರ್ಟಿಕಲ್ ಹಾಕಿದೆ. ಫಸ್ಟ್ ಆಫ್ ಆಲ್ ಈ ಆರ್ಟಿಕಲ್ ಯಾಕೆ ಬಂತು ಅಂದ್ರೆ, ನೀಲಗಿರಿ ಫಾರೆಸ್ಟ್ ಹತ್ರ ಅಲ್ಲಿ ಆ ಫಾರೆಸ್ಟ್ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯ ಒಂದು ಬಫರ್ ಅಥವಾ ಟ್ರಾನ್ಸಿಷನ್ ಇಲ್ಲ. ಅಂದ್ರೆ ನೋಡ್ರಿ, ಈಗ ಇಲ್ಲಿ ಫಾರೆಸ್ಟ್ ಇದೆಯಾ, ಈ ಫಾರೆಸ್ಟ್ ಇದೆ ಅಂದ್ರೆ ಇಲ್ಲಿ ಫಾರೆಸ್ಟ್ ಪಕ್ಕನೇ ಒಂದು ಲಾಡ್ಜು, ಒಂದು ಮನೆ ಕಟ್ಟಿಟ್ಕೊಂಡಿದ್ರೆ, ನಾವು ಫಾರೆಸ್ಟ್ ಒಳಗಿಲ್ಲಪ್ಪ, ಈ ಬಾರ್ಡರ್ಲೇ ಇಲ್ಲೇ ಇದೀವಿ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಇವ್ರು ಕೇಕೆ ಹೊಡೆದ್ರು ಒಳಗಡೆ ಇರುವಂತ ಅನಿಮಲ್ಸ್ಗೆ ಇದು ತೊಂದರೆ ಆಗುತ್ತೆ. ಹಾಗಾಗಿ ಯಾವ್ದಾದ್ರು ಪ್ರೊಟೆಕ್ಟೆಡ್ ಫಾರೆಸ್ಟ್ ಇತ್ತು ಅಂತಂದ್ರೆ, ಅಥವಾ ಎನಿ ಪ್ರೊಟೆಕ್ಟೆಡ್ ಏರಿಯಾಸ್ ಇತ್ತು ಅಂತಂದ್ರೆ, ಆ ಪ್ರೊಟೆಕ್ಟೆಡ್ ಏರಿಯಾ ಸುತ್ತಲೂ ಒಂದು ಬಫರ್ ಕ್ರಿಯೇಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಒಂದು ಬಫರ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದಾದ ಹೊರಗಡೆ ಬೇರೆದಕ್ಕೆ ಆಕ್ಟಿವಿಟೀಸ್ಗಳಿಗೆ ಪ್ರಮೋಷನ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈ ಬಫರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ಆಕ್ಚುಲಿ ರಷ್ಯಾ ಉಕ್ರೇನ್ಗೆ ಎದಕ್ಕೆ ಅಟ್ಯಾಕ್ ಮಾಡ್ತಿದೆ? ಬಿಕಾಸ್ ಇಲ್ಲಿ ನ್ಯಾಟೋ ಇದೆ, ದೆನ್ ಇಲ್ಲಿ ಸೆಂಟ್ರಲ್ ಇರುವಂತದ್ದು ರಷ್ಯಾಗೆ ಮತ್ತೆ ನ್ಯಾಟೋ ಮಧ್ಯದಲ್ಲಿ ಒಂದು ಬಫರ್ ಇರಬೇಕು. ಆ ಬಫರ್ ನಾವು ಹೇಳ್ದಂಗೆ ಕೇಳೋ ತರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಜಾಗನೇ ಉಕ್ರೇನ್. ಈ ಉಕ್ರೇನ್ ನ್ಯಾಟೋಗೆ ಸೇರ್ಕೊಂಡ್ಬಾರ್ದು, ಒಂದು ಬಫರ್ ತರ ಇರ್ಬೇಕಂತಾನೆ ಮಾಡ್ತಿರೋದು. ಸೊ ಹಾಗಾಗಿ ಬಫರ್ ಇಂಪಾರ್ಟೆಂಟ್. ಸೊ ಈ ತರ ಬಫರ್ ಇಂಪಾರ್ಟ್ ಅಂದ್ರೆ ಈ ಎಕೋ ಸೆನ್ಸಿಟಿವ್ ಝೋನ್ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ದಾರೆ? ಇದೇನು ಬಫರ್ ಕ್ರಿಯೇಟ್ ಮಾಡ್ತಿದೀವಲ್ಲ ನಾವು ಪ್ರೊಟೆಕ್ಟೆಡ್ ಏರಿಯಾ ಸುತ್ತಲೂ, ಈ ಬಫರ್ ಏರಿಯಾನೇ ನಾವು ಕರೆಯುವಂಥದ್ದು ಎಕೋ ಸೆನ್ಸಿಟಿವ್ ಝೋನ್ ಅಂತ. ಹಾಗಾದ್ರೆ ಎಷ್ಟು ಮಾಡಬೇಕಿದು, ಎಷ್ಟು ಕಿಲೋಮೀಟರ್, ಯಾವ್ದು ಅಂಡರ್ ಮಾಡಬೇಕು, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಇದು ಎಕೋ ಸೆನ್ಸಿಟಿವ್ ಝೋನ್ ಅಂತಿದೆ. ಅಂದ್ರೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಅವರು ನ್ಯಾಷನಲ್ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್ ಅಂತ ಅಂದ್ಬಿಟ್ಟು ಮಾಡ್ತಾರೆ. ನ್ಯಾಷನಲ್ ವೈಲ್ಡ್ ಲೈಫ್ ಆಕ್ಷನ್ ಪ್ಲಾನ್ ಅಲ್ಲಿ ಅದರಲ್ಲಿ ಒಂದ್ ಕಡೆ ಹೇಳಿರ್ತಾರೆ ಎಕೋ ಫ್ರೆಜೈಲ್ ಏರಿಯಾ, ಒಂದು ಎಕೋ ಫ್ರೆಜೈಲ್ ಏರಿಯಾ ಕಾನ್ಸೆಪ್ಟ್ ನಾವು ರೆಡಿ ಮಾಡಬೇಕು ಅಂತ. ಸೊ ಅದನ್ನ ನೆಕ್ಸ್ಟ್ ಇದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಮಾಡ್ತಾರೆ. ಅಂದ್ರೆ ಈ ಎಕೋ ಫ್ರೆಜೈಲ್ ಏರಿಯಾ ಅಂದ್ರೂ ಅದೇ, ಎಕೋ ಸೆನ್ಸಿಟಿವ್ ಏರಿಯಾ ಅಂದ್ರೂ ಅದೇ, ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೂ ಅದೇ, ಇವು ಮೂರು ಅದೇ. ಹಂಗಂದ್ರೆ ಏನಂತ ಅಂದ್ಬಿಟ್ಟು ಡಿಫೈನ್ ಮಾಡಿಲ್ಲ. ಹಂಗಂದ್ರೆ ಆ ವರ್ಡ್ ಇದೆ, ಅದ್ರ ಡೆಫಿನೇಷನ್ ಕೊಟ್ಟಿಲ್ಲ. ಸೊ ಅದ್ರ ಡೆಫಿನೇಷನ್ ಏನು ಅಂತಂದ್ರೆ, ಜನರಲ್ ನಮಗೆ ಪರ್ಸೆಪ್ಷನ್ ಬರುವಂತದ್ದು ಏನಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಎ ಬಫರ್ ಝೋನ್ ಅರೌಂಡ್ ದಿ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಹಾಗಾಗಿ ಇಲ್ಲಿ ಎವ್ರಿ ಆಕ್ಟಿವಿಟೀಸ್ ಅಲೌಡ್ ಇನ್ ದಿಸ್ ಎಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ. ಈ ESA ಅಂದ್ರೆ ನಾನು ಇದ್ಮೇಲಿಂದ ಬಫರ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಹಾಗಾಗಿ ಎಲ್ಲಾ ಆಕ್ಟಿವಿಟಿಗಳನ್ನು ಬಿಡ್ತೀರಪ್ಪ ಈ ಬಫರ್ ಝೋನ್ ಅಲ್ಲಿ. ಇನ್ಕ್ಲೂಡ್ ಮೈನಿಂಗ್ ಮಾಡ್ತೀಯಾ ಮಾಡು, ಥರ್ಮಲ್ ಪವರ್ ಪ್ಲಾಂಟ್ ಹಾಕ್ತೀಯಾ ಹಾಕು, ಬಟ್ ಸಮ್ ಸ್ಟ್ರಿಕ್ಟ್ ರೂಲ್ಸ್ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಈ ESA ಇದೆಯಲ್ಲ, ಇಟ್ ಈಸ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್ ವಿರುದ್ಧವಾಗಿ ಮಾಡಿರುವಂಥದ್ದಲ್ಲ. ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಮಾಡ್ತಿರುವಂಥದ್ದು. ಏನು ಎಫೆಕ್ಟ್ ಆಗಲಿಲ್ಲ, ನೀವು ಅಲ್ಲಿ ಏನು ಆಕ್ಟಿವಿಟೀಸ್ ಮಾಡ್ತೀರಾ ಮಾಡ್ರಿ, ಪೂರ್ತಿ ಬ್ಯಾನ್ ಇಲ್ಲ. ಪ್ರೊಟೆಕ್ಟೆಡ್ ಏರಿಯಾಸ್ ಅಲ್ಲಿ ಬ್ಯಾನ್ ಇದೆ, ಬಫರ್ ಝೋನ್ ಅಲ್ಲಿ ಅಲೋ ಮಾಡ್ತೀವಿ, ಬಟ್ ಸ್ಟ್ರಿಕ್ಟ್ ರೂಲ್ಸ್, ಯಾವುದೇ ರೀತಿ ಪ್ರೊಟೆಕ್ಟೆಡ್ ಏರಿಯಾಗೆ ಎಫೆಕ್ಟ್ ಆಗದಿರೋ ತರ ಮಾಡಬೇಕು ಅಂತ. ಬಟ್ ಎಷ್ಟು ಏರಿಯಾನ ನಾವು ESZ ಬಫರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಮಾಡಿದಾರಲ್ಲ, ಅಲ್ಲೂ ಕೂಡ ಕೊಟ್ಟಿಲ್ಲ, ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಈಗ ಸುಪ್ರೀಂ ಕೋರ್ಟು ಈ ಒಂದು ನೀಲಗಿರಿ ಫಾರೆಸ್ಟ್ ವಿಚಾರವಾಗಿ ಹಿಡಿದ್ಬಿಟ್ಟು ಈಗ ಏನ್ ಮಾಡಿದೆ ಅಂತಂದ್ರೆ, ಮ್ಯಾಂಡೇಟ್ ಮಾಡಿದೆ ಎಲ್ಲಾ ಪ್ರೊಟೆಕ್ಟೆಡ್ ಏರಿಯಾಸ್ ಸುತ್ತಲೂ ಕೂಡ
ಕಂಪಲ್ಸರಿ 1 ಕಿಲೋಮೀಟರ್ ನೀವು ಅದನ್ನ ಬಫರ್ ಝೋನ್ ಅಥವಾ ESZ ನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾಕಂದ್ರೆ ಇಟ್ ಆಕ್ಟ್ಸ್ ಎಸ್ ಎ ಶಾಕ್ ಅಬ್ಸರ್ವರ್ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟೇ ಹೇಳಿರುವಂತದ್ದು. ಸೊ ಹಾಗಾಗಿ ಇದು ಎಕೋ ಸೆನ್ಸಿಟಿವ್ ಝೋನ್, ವೆರಿ ಇಂಪಾರ್ಟೆಂಟ್.